ಶುಕ್ಲಂ ಬಾದರಾಯಣಂ ಸೂತ್ರಭಾಷವಿದೋ ವಂದೇ ಭಗವಂತೋ ಪುನಃ ಪುನಃ ಶ್ರೀಮಚ್ಛಂಕರ ಭಗವತ್ ಪೂಜ್ಯಪಾದ ಸದ್ಗುರುಭ್ಯೋ ನಮಃ ವಂದೇದಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದ ವೇದಾಂತ ಸಾರಥ್ಯಂ ಸದ್ಗುರುಂ ಪ್ರಣತೋಸ್ಮ್ಯಹಂ ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾಸದ್ಗುರುಭ್ಯೋ ನಮಃ ಹರಿ ಓಂ. ಯಾವ್ದು ಬೇಕು ಅಸಹ್ಯ ಸತ್ಯ ಭಾಷ್ಯನ ಮಂತ್ರ 5 631 ಭಾಷ್ಯ. ಅಥ ಯತ್ ಸತ್ರಾಯಣಮಿತಿ ಆಚಕ್ಷ್ಯತೆ ಅಥ ಯತ್ ಸತ್ರಾಯಣಮಿತಿ ಆಚಕ್ಷ್ಯತೆ ಬ್ರಹ್ಮಚರ್ಯಮೇವ ತತ್ ತಥಾ ಬ್ರಹ್ಮಚರ್ಯಮೇವ ತತ್ ತಥಾ. ಸತ್ರ ಅಯನಂ ಸತ್ರಾಯನಂ ಅಂತ. ಸತ್ರವೇ ಅಯನ ಅಂದ್ರೆ ಅಯನ ಆಧಾರ ಆಶ್ರಯ ನೆಲೆ ಎಲ್ಲ ಒಂದೇ ಅರ್ಥ. ಸತ್ರ ಅನ್ನೋದು ಸತಃ ತ್ರಾಯತೆ ಸತ್ರ, ಇರುವಂತಹ ಒಂದು ಸ್ವರೂಪದಿಂದ ಕಾಪಾಡಲ್ಪಡ್ತಾನೆ ಅಂತ. ಇರುವಂತಹ ಸ್ವರೂಪ ಕಾಪಾಡೋದು ಪರಬ್ರಹ್ಮವು ಇವನನ್ನು ಕಾಪಾಡುತ್ತೆ, ಪರಬ್ರಹ್ಮವನ್ನು ಕಂಡುಕೊಂಡವನಾಗ್ತಾನೆ ಅಂತ. ಆ ಯಜ್ಞಕ್ಕೆ ಅದೇ ಗುರಿ. ಪರಬ್ರಹ್ಮವನ್ನು ಕಂಡುಕೊಳ್ಳೋದು, ಪರಮಾತ್ಮನ ಕಂಡುಕೊಳ್ಳೋದು ಅನ್ನೋದೇ ಅದರ ಗುರಿ. ಸತಃ ಆತ್ಮನಃ ತ್ರಾಣಂ ಸತ್ರಾಯಣಂ ಅಂತ. ಸತ್ರಾಯಣ ಅಂದ್ರೆ ಅನೇಕ ಯಜಮಾನ ಮಾಡುವಂತಹ ಒಂದು ಯಾಗ. ಆ ಸತ್ರಾಯಣ ಅಂತ ಏನು ಹೇಳ್ತಾರೆ ಯಾಜ್ಞಿಕರು, ಅದು ನಿಜವಾಗಿ ಹೇಳಿದ್ರೆ ಬ್ರಹ್ಮಚರ್ಯವೇ ಕಂಡಿರೋದು. ಬ್ರಹ್ಮಚರ್ಯಕ್ಕೆ ಸತ್ರಾಯಣ ನಿಜವಾಗಿ ಹೆಸರು. ಯಾಕೆಂದ್ರೆ ಆ ಯಾಗದಲ್ಲಿ ಆ ಎಲ್ಲ ಯಜಮಾನರು ಬ್ರಹ್ಮಚರ್ಯದಲ್ಲೇ ಇದ್ರೆ ಆ ಯಾಗ ಫಲಕಾರಿಯಾಗೋದು. ಏನು ಯಾಗ ಮಾಡಿದ್ರು, ವ್ರತ ನಿಯಮ ಅನುಷ್ಠಾನ ಮಾಡಿದ್ರು, ನಮ್ಮ ಶಾಸ್ತ್ರದಲ್ಲಿ ಪ್ರತಿಯೊಂದಕ್ಕೂ ಬ್ರಹ್ಮಚರ್ಯ, ತ್ಯಾಗ ಮತ್ತು ಅಹಿಂಸೆ, ಸತ್ಯ ಇದನ್ನ ಬಹಳ ಕಟ್ಟುನಿಟ್ಟಾಗಿ ಹೇಳ್ತಾರೆ. ಏನೇ ವ್ರತ ಮಾಡಿ ಎಲ್ಲ ವ್ರತದಲ್ಲೂ ಬ್ರಹ್ಮಚರ್ಯದಿಂದ ಹೇಳಿ, ಸತ್ಯವನ್ನು ಹೇಳಿ, ಅಹಿಂಸೆ ಮಾಡಿ, ಅಹಿಂಸೆಯನ್ನು ಇಟ್ಕೊಳ್ಳಿ, ದಾನ ಮಾಡಿ. ದಾನ ಮಾಡೋದು ಅಭಿಮಾನ ಕಮ್ಮಿ ಆಗೋದಕ್ಕೆ, ಸತ್ಯವನ್ನು ಹೇಳೋದು ಭಗವಂತನಲ್ಲಿ ಪ್ರೇಮವನ್ನು ತೋರಿಸೋದಕ್ಕೆ, ಅಹಿಂಸೆ ಅನ್ನೋದು ಭಗವಂತನ ಸ್ವಭಾವ, ಅದು ಕಾರುಣ್ಯ, ಅದನ್ನು ಅನುಸರಣೆ ಮಾಡೋದು. ಇನ್ನು ಬ್ರಹ್ಮಚರ್ಯ ಅನ್ನೋದು ಪ್ರಾಪಂಚಿಕದಿಂದ ತಾನು ತನ್ನ ಮನಸ್ಸನ್ನು ಹಿಮ್ಮೆಟ್ಟಿಸ್ಕೊಳ್ಳೋದಕ್ಕೆ, ಭೋಗ ನಿವೃತ್ತಿ ಆಗೋದಕ್ಕೆ. ಬಹಳ ಮುಖ್ಯವಾದ 4 ಸಾಧನ: ಸತ್ಯ, ಅಹಿಂಸೆ, ಬ್ರಹ್ಮಚರ್ಯ, ತ್ಯಾಗ. ಇದು ಬಿಟ್ರೆ ಬೇಡ ಅಂದ್ರೆ ತತ್ವಜ್ಞಾನ ಆಗುತ್ತೆ ಅವನಿಗೆ. ಬೇಡ ಅಂದ್ರಿ 4 ಗುಣ ಯಾರಲ್ಲಿ ಮೂರ್ತಿಮತ್ತಾಗಿ ಇದ್ಬಿಡಿದೆಯೋ, ಸತ್ಯ, ಅಹಿಂಸೆ, ಬ್ರಹ್ಮಚರ್ಯ, ತ್ಯಾಗ, ಅವನು ಮುಕ್ತನಾದ ಅಂತ ಅರ್ಥ. ಅವನು ಅಂಥ ಉತ್ತಮ ಗುಣ. ಸತಃ ಪರಸ್ಮಾದಾತ್ಮನಃ ತ್ರಾಣಂ ರಕ್ಷಣಂ ಆತ್ಮನಸ್ತ್ರಾಣಂ ರಕ್ಷಣಂ ಬ್ರಹ್ಮಚರ್ಯ ಸಾಧನೇನ ವಿಂದತೆ. ಪರಸ್ತಾದಾತ್ಮನಃ ಆಮೇಲೆ ಆತ್ಮನಸ್ಥ ಇನ್ನೊಂದಿದೆ. ಆತ್ಮನಃ ಇರುವ ಸತಃ ಸನ್ಮಾತ್ಮನಾದ ಇರುವಂತಹ ಆತ್ಮನಿಂದ ತನ್ನ ತ್ರಾಣ ತ್ರೈನ್ ಪಾಲನೆಗೆ ತ್ರಾಣ ಅನ್ನೋದು ಇದು ತ್ರಾಣ ದುಡ್ಪಡ್ತಿಲ್ ಬಂದಿದೆ. ತಾಯಿಗೆ ಅನಾಥನೆ ಯುವೋರನ ಕೌ ಸೂತ್ರ. ಯುವ ಅಂದ್ರೆ ಹೂ ಅಂದ್ರೆ ನುಲ್ಲಿಗೆ ಇವು ಅಂತಾರೆ. ಅಕ ಬರುತ್ತೆ. ಕಾರಕಃ ದರ್ಶಕಃ ಎಲ್ಲ ಅಕ ಬರುತ್ತೆ. ಅನ ಅಂದ್ರೆ ಲುಟ್ಟು. ಓ ಅನಾಕ ಆಲಿಮ ಒಂದು ಅನ ಆಕ. ಸೂತ್ರಕಾರರು ಎಷ್ಟು ತಲೆಯಿಂದ ಅವರಿಗೆ ಹೊಡೆಯತಪ್ಪಾಗಿ. ಹೀಗೆ ಪರಮಾತ್ಮನಿಂದ ತನ್ನ ಕಾಪಾಡುವಿಕೆ, ತನ್ನ ಉಳಿಯುವಿಕೆ, ತನ್ನ ರಕ್ಷಣೆ ಅನ್ನೋದು ಆತ್ಮನಿಂದ ಆಗತ್ತೆ ಅಂತಾದ್ರಿಂದ ಅದು ಬ್ರಹ್ಮಚರ್ಯ ಎಂಬ ಸಾಧನದಿಂದ ಅದನ್ನು ಪಡ್ಕೊಳ್ತಾನೆ. ಬ್ರಹ್ಮಚರ್ಯ ಚೆನ್ನಾಗಿ ಇಟ್ಕೊಂಡ್ರೆ ತನ್ನನ್ನು ಕಾಪಾಡ್ಕೊಳ್ತಾನೆ. ಅತಃ ಸತ್ರಾಯಣ ಶಬ್ದಮಪಿ ಬ್ರಹ್ಮಚರ್ಯಮೇವ ತತ್. ಸತ್ರಾಯಣ ಶಬ್ದವು ಕೂಡ ಏನ್ ಗೊತ್ತಾದೋ, ಒಳಹೊಕ್ಕು ನೋಡಿದ್ರೆ ಬ್ರಹ್ಮಚರ್ಯವೇ ಅದರ ಸಾರ ತಿರುಳು. ಹೇಗೆ ಮಂಜುಗೆಡ್ಡೆಯ ಸಾರ ಏನು ನೀರು ಅಂತಂತೀವೋ, ಅದರ ಪಂಚೆಯ ಸಾರ ಹತ್ತಿ ನೂಲು ಅಂತೀವೋ, ಹಾಗೆ ಯಜ್ಞದ ಸಾರ ಏನು ಅಂದ್ರೆ ಬ್ರಹ್ಮಚರ್ಯವೇ ಅದರಲ್ಲಿ ಇರೋದು. ಬ್ರಹ್ಮಚರ್ಯವೇ ಅದು ಪರಮಾತ್ಮನ ಪ್ರೇಮ ರೂಪದ ಅಭಿವೃದ್ಧಿ ಮಾಡಿ ಯಜ್ಞವನ್ನು ತೋರಿಸುತ್ತೆ. ಅಥ ಯನ್ ಮೌನಮಿತ್ಯಾಚಕ್ಷತೆ ಬ್ರಹ್ಮಚರ್ಯಮೇ ವದತ್. ಮೌನ ಅಂತ ಒಂದು ವ್ರತ ಇಟ್ಕೊಳ್ತಾರಲ್ಲ ಋಷಿಮುನಿಗಳು, ಅದರಲ್ಲೂ ಬ್ರಹ್ಮಚರ್ಯವಿದ್ದೇನೆ ಮೌನವಾಗೋದು. ಯಾರಿಗೆ ಭೋಗಾಸಕ್ತಿ ವಿಷಯಾಸಕ್ತಿ ಇದೆಯೋ ಅವ್ರಿಗೆ ಮೌನ ಮಾಡೋಕ್ಕಾಗಲ್ಲ. ಅವ್ರು ಹಾಡ್ತಾನೆ ಇರ್ಬೇಕು, ಹೇಳ್ತಾನೆ ಇರ್ಬೇಕು, ಅದು ವಿಕ್ಷೇಪ. ಅದು ಯಾವ ಭೋಗದಲ್ಲೂ ವಿಷಯದಲ್ಲೂ ಆಸಕ್ತಿ ಇಲ್ಲ ಅಂದರೆ ಮಾತಾಡೋಕ್ಕೆ ವಿಷಯ ಇಲ್ಲ. ಮಾತಾಡೋಕ್ಕೆ ವಿಷಯ ಬರೋದೇ ಪ್ರಾಪಂಚಿಕವಾದ ಭೋಗ ವಿಷಯ, ವ್ಯವಹಾರ ವಿಷಯ. ಎರಡನ್ನು ಬಿಟ್ಕೊಂಡಾದ್ಮೇಲೆ ಯಾವುದಕ್ಕೆ ಮಾತಾಡ್ಬೇಕು ಅವನು? ಹಾಗಾಗಿ ಮೌನ ಅಂತ ಹೇಳಿ ಏನು ಹೇಳ್ತಾರೆ ಶಾಸ್ತ್ರಕಾರರು,
ಶಿಷ್ಟರು ಲೋಕ ಸಂಪ್ರದಾಯದವರು ಅದು ನಿಜವಾಗಿ ಹೇಳೋದು ಬ್ರಹ್ಮಚರ್ಯವೇ. ಬ್ರಹ್ಮಚರ್ಯೇಣೈವ ಸಾಧನೇನ ಯುಕ್ತ ಸನ್ನ ಬ್ರಹ್ಮಚರ್ಯೇಣೈವ ಸಾಧನೇನ ಯುಕ್ತಃ ಸನ್ ಆತ್ಮಾನಂ ಶಾಸ್ತ್ರಾಚಾರ್ಯಾಭ್ಯಾಂ ಅನುವಿದ್ಯಾ ಆತ್ಮಾನಂ ಶಾಸ್ತ್ರಾಚಾರ್ಯಾಭ್ಯಾಂ ಅನುವಿದ್ಯಾ ಪಶ್ಚಾನ್ ಮನುತೆ ಧ್ಯಾಯತಿ. ಪಶ್ಚಾನ್ಮನುತೆ ಧ್ಯಾಯತಿ. ಬ್ರಹ್ಮಚರ್ಯ ಅನ್ನುವ ಸಾಧನದಿಂದಲೇ ಅದೊಂದು ಸಹಾಯ ಮಾಡುತ್ತೆ. ಅದೊಂದು ಇನ್ಸ್ಟ್ರುಮೆಂಟ್ ಬ್ರಹ್ಮಚರ್ಯ ಅನ್ನೋದು. ಆ ಸಾಧನದಿಂದ ಕೂಡಿಕೊಂಡವನಾಗಿ ಚೆನ್ನಾಗಿ ಬ್ರಹ್ಮಚರ್ಯನ ಅಳವಡಿಸ್ಕೊಂಡು ತನ್ನನ್ನು ಅಂದರೆ ತನ್ನ ನಿಜ ಸ್ವರೂಪವನ್ನು ಶಾಸ್ತ್ರ ಮತ್ತು ಆಚಾರ್ಯರುಗಳಿಂದ ಅದನ್ನು ಕಂಡುಕೊಂಡು ಅನುಸರಿಸಿ. ಆ ಗುರುಗಳು ಬೇಕೇ ಬೇಕು ಮತ್ತು ಶಾಸ್ತ್ರವೂ ಬೇಕು. ಶಾಸ್ತ್ರ ಪರಮಾರ್ಥತ್ವವನ್ನು ತಿಳಿಸ್ಕೊಡುವಂತಹ ಒಂದು ಪ್ರಮಾಣ ಗ್ರಂಥ. ಅದರ ತಕ್ಕ ಹಾಗೆ ಗುರುಗಳು ಹೇಳ್ತಾರೆ. ಗುರು ಹೇಳೋ ಹಾಗೆ ಶಾಸ್ತ್ರ ಇರುತ್ತೆ, ಶಾಸ್ತ್ರದಲ್ಲಿರೋ ಹಾಗೆ ಗುರು ಹೇಳ್ತಾರೆ. ಶಾಸ್ತ್ರ ಗುರು ತನ್ನ ಅನುಭವ ಮೂರು ಸೇರ್ತದೆ ತತ್ವಜ್ಞಾನ ಆಯ್ತದೆ ಅರ್ಥ. ಸ್ವಾನುಭವ, ಶಾಸ್ತ್ರವಾಕ್ಯ, ಗುರುಪದೇಶ ಮೂರು ಎಲ್ಲಿ ಸಂಗಮವಾಗುತ್ತೋ, ತ್ರಿವೇಣಿ ಸಂಗಮ ಅಂತೀವಲ್ಲ, ಗಂಗಾ ಯಮುನಾ ಸರಸ್ವತಿ ಅಂತ, ಹಾಗೆ ಗುರು ಶಾಸ್ತ್ರ ಶಿಷ್ಯಾನುಭವ ಮೂರು ಕೂಡ್ಕೊಳ್ತು ಅಂದರೆ ನಿಶ್ಚಯವಾಗ್ತದೆ ಅರ್ಥ. ಹಾಗಾಗಿ ಶಾಸ್ತ್ರಾಚಾರ್ಯರ ಉಪದೇಶವನ್ನು ಅನುಸರಿಸಿ ಅನುವಿದ್ಯಾನೆ ಕಂಡುಕೊಂಡು ಒತ್ತು ಮಾಡಿಕೊಂಡು ಆಮೇಲೆ ಮನುತೆ ಪಶ್ಚಾತ್ ಓಹೋ ಈ ರೀತಿ ಹೇಳಿದ್ದಾರೆ, ಐತದಾತ್ಮ ಸ್ವರಂ ಇದೆಲ್ಲವೂ ಇದನ್ನೇ ಆತ್ಮವನ್ನಾಗಿ ಉಳ್ಳದ್ದಾಗಿದೆ, ಅದೇ ಸತ್ಯ, ಅದೇ ಆತ್ಮ, ಅದೇ ನೀನಾಗಿರುವೆ ಅಂತ ಹೇಳ್ತಾ ಇದೆ ವಾಕ್ಯ. ಇದನ್ನು ಹೇಗೆ ನಾನು ನನ್ನ ಅನುಭವಕ್ಕೆ ಹೊಂದಿಸ್ಕೊಳ್ಳಿ ಅಂತೇಳಿ ವಿಚಾರ ಮಾಡ್ತಾರೆ. ಅವಾಗ ಸತ್ಯಕ್ಕೆ ಲಕ್ಷಣವನ್ನು ತಗೋತಾನೆ. ಸತ್ಯಕ್ಕೆ ಲಕ್ಷಣ ಏನೋ, ಯಾವುದು ಮರೆಯಾಗದೇ ಇರೋದು, ಯಾವುದು ಬದಲಾವಣೆ ಆಗದೇ ಇರೋದು, ಯಾವುದು ಯಾವತ್ತಿಗೂ ಏಕರೂಪವಾಗಿರ್ತಕ್ಕದ್ದು ಅದು ಸತ್ಯ. ಅದು ಹಾಗೆ ನೋಡ್ತಾ ಹೋದರೆ ತನ್ನ ಸ್ವರೂಪವೇ, ತನ್ನ ಸ್ವರೂಪಕ್ಕಿಂತ ಬೇರೆ ಇನ್ನೊಂದು ಸತ್ಯ ಅವಾಗ ಬರೋದೇ ಇಲ್ಲ. ಯಾಕೆ ಎಲ್ಲದರ ಮರೆಯಾಗುವಿಕೆಯನ್ನು ತೋರಿದ್ದನ್ನು ಇದೇ ಬೆಳಗೋದು. ಮರೆಯಾದದ್ದನ್ನು ತೋರಿದ್ದನ್ನು ಬೆಳಗುವ ಸ್ವರೂಪಕ್ಕೆ ಮರೆಯಾಗುವಿಕೆಯೂ ಇಲ್ಲ, ತೋರುವಿಕೆಯೂ ಇಲ್ಲ. ತೋರೋದು ಮರೆಯಾಗುವುದು ಬರೋದಲ್ಲ ದೃಶ್ಯಕ್ಕೆ. ಆ ದೃಶ್ಯಕ್ಕೆ ಸಾಕ್ಷಿಯಾಗಿರೋ ಸ್ವರೂಪ ಏಕರೂಪವಾಗಿರ್ತಕ್ಕದ್ದು, ಅದು ಅಖಂಡವಾಗಿರ್ತಕ್ಕದ್ದು, ಅದು ಯಾವ ಕಾಲದೇಶದ ಪರಿಚ್ಛಿನ್ನವಾಗಿಲ್ಲ, ಬದಲಾವಣೆ ಆಗೋದಿಲ್ಲ. ಅದು ಪರಮಾರ್ಥ ಸ್ವರೂಪ ಅಂಥೇಳಿ ಅದನ್ನು ಮನನ ಮಾಡ್ತಾ ಕೂತ್ಕೋತಾರೆ. ಮನನ ಮಾಡೋದ್ರಿಂದ ಬ್ರಹ್ಮಚರ್ಯದಿಂದ ಮಾಡುವಂಥ ಮನನಕ್ಕೆ ಬ್ರಹ್ಮಚರ್ಯವೇ ಮೌನ ಅಂತ ಹೇಳ್ತಾ ಇದ್ದಾರೆ. ಅಥವಾ ಮೌನ ಶಬ್ದಮಪಿ ಬ್ರಹ್ಮಚರ್ಯಮೇವ. ಅಥೋ ಮೌನ ಶಬ್ದಮಪಿ ಬ್ರಹ್ಮಚರ್ಯಮೇವ. ಮೌನ ಅನ್ನೋ ಶಬ್ದದಿಂದ ಹೇಳ್ತಾ ಇರೋದು ಬ್ರಹ್ಮಚರ್ಯವನ್ನೇ. ಈ ಬ್ರಹ್ಮಚರ್ಯ ಅಂದ್ರೆ ಗಂಡಸರು ಮಾತು ಅನ್ಕೋಬೇಡಿ. ಬ್ರಹ್ಮಚರ್ಯ ಅನ್ನೋದು ಯೂನಿವರ್ಸಲ್ಲು, ಸಾರ್ವತ್ರಿಕ. ಯಾರ್ಯಾರಿಗೆ ಆ ಸೆನ್ಸಿಟಿ ಅಂತಾರಲ್ಲ, ಇಂದ್ರಿಯ ಲೋಲುಪತೆ, ಆ ಇಂದ್ರಿಯ ಲೋಲುಪತೆಯನ್ನು ಯಾರ್ಯಾರು ಕಳ್ಸ್ಕೊಂಡಿದ್ದಾರೋ ಅವರೆಲ್ಲ ಬ್ರಹ್ಮಚರ್ಯ ಕೂಡ್ಕೊಂಡವರು. ಆ ಇಂದ್ರಿಯದಲ್ಲಿ ವಿಷಯಾಸಕ್ತಿ, ಆ ಗಾಳದ ತುದಿಯಲ್ಲಿರುವಂಥ ಹುಳುವಿಗೆ ಮೀನು ಆಸೆ ಪಟ್ಟು ಬಂದು ಕಟಕ್ ಕಚ್ಕೊಂಡ್ಬಿಡ್ತಲ್ಲ, ಕಚ್ಕೊಂಡ್ಬಿಡ್ತು ಅಂದರೆ ಪ್ರಾಣ ಕಳ್ಕೊಂಡ್ಬಿಡ್ತದೆ ಅರ್ಥ. ಅದೇ ರೀತಿ ಇದೆಲ್ಲ ಈ ವಿಷಯಗಳೆಲ್ಲ ಗಾಳ. ನಮ್ಮ ಮನಸ್ಸು ಮೀನನ್ನು ಹಿಡಿಯೋಕ್ಕೋಸ್ಕರವಾಗಿ ಗಾಳ ಹಾಕ್ತಾ ಇದ್ದಾರೆ. ಮನಸ್ಸು ಮೀನು ಆ ವಿಷಯನೂ ಗಾಳಕ್ಕೆ ಹೋಗಿ ಸಿಕ್ಕಾಕೊಂಡ್ಬಿಡ್ತು ಅಂದರೆ ಎಳ್ದು ಹಾಕ್ಬಿಡ್ತಾರೆ. ಎಳ್ದು ಬಿಡ್ತು ಅಂದರೆ ಆಯ್ತು, ಕಂಟ್ರೋಲ್ ತಪ್ಪೋಯ್ತು ಮನಸ್ಸು. ಹಾಗೇ ಆಯಿತು. ಮನಸ್ಸೆಂಬ ಸುಂದರವಾದಂಥ ಮೀನು, ಅದು ಇಂಥ ಕೋಮಲವಾದ ಸುಂದರವಾದ ಮೀನನ್ನು ತಗೊಂಡೋಗಿ ವಿಷಯ ಕೊಟ್ಟು ಕಟುಕರ ಕೈಗೆ ಆಡನ್ನು ಕೊಟ್ಟಾಗೇನೆ ಈ ಸುಂದರವಾದ ಮನಸ್ಸನ್ನು ವಿಷಯಗಳೆಂಬ ಕಟುಕರಿಗೆ ಕೊಟ್ಟರೆ ಅವ್ರೇನು ಮಾಡ್ತಾರೆ, ಆ ಮನಸ್ಸನ್ನು ಪೀಸ್ ಮಾಡ್ತಾರೆ. ಛಿದ್ರ ಮಾಡಿ ಮನಸ್ಸು ಸಾವಿರಾರು ಹೋಳಾಗಿ ವಿಕ್ಷಿಪ್ತವಾಗಿ ಚದರೋಗ್ಬೇಕು ಮನಸ್ಸು. ಎಲ್ಲಿ ಮನಸ್ಸೆಲ್ಲ ಒಗ್ಗೂಡಿ ಗಟ್ಟಿಯಾಗಿ ಏಕರೂಪವಾಗಿ ಸ್ಟ್ರಾಂಗ್ ಆಗಿಬಿಡುತ್ತೋ ಅದು ಹೆದರ್ಕೊಳುತ್ತೆ ಪ್ರಪಂಚ. ಯಾಕೆ? ಅದು ಸ್ಟ್ರಾಂಗ್ ಆಗಿಬಿಡ್ತು, ನಮ್ಮನ್ನು ಬಿಟ್ಬಿಡ್ತಾನೆ. ನಮ್ಮನ್ನು ಬಿಟ್ಬಿಟ್ಟು ತತ್ವ ಕಂಡ್ಕೊಂಡ್ಬಿಡ್ತಾನೆ. ತತ್ವ ಕಂಡ್ಕೊಂಡು ನಮ್ಮನ್ನು ಇಲ್ಲಾದ ಮಾಡಿಬಿಡ್ತಾನೆ. ರೇ ಇವನ್ನ ಹಂಗೆ ಮಾಡಿ ಬಿಡೋದು ಬೇಡ ಕಂಡ್ರು ಬರ್ರು ಅಂತ ಹೇಳ್ಬಿಟ್ಟು 5 ಜನರು ಮಾತಾಡ್ಕೊತಾರೆ. ಶಬ್ದ ಸ್ಪರ್ಶ ರೂಪ ರಸ ಗಂಧ ಅನ್ನುವಂಥ 5 ಜನ ಸುಂದೋಪಸಂದಂತೆ ಅಂತ ಮಹಾರಾಕ್ಷಸರು. ಅವ್ರು ಮಾತಾಡಿಕೊಂಡು ಈ ಮನಸ್ಸೆಂಬ ಮೀನನ್ನು ನಾವು ಮೆಲ್ಲಿಗೆ ರಂಗ್ ಮಾಡಿ ಗಟ್ಟ ಎಳ್ಕೊಂಡ್ಬಿಟ್ಟು ನಮ್ಮ ವಶ ಮಾಡ್ಕೊಂಡ್ಬಿಟ್ಟು ಗೆದ್ವಿ. ಆತ್ಮಾನಂ ಕೃತಾರ್ಥ ಮನ್ಯಂತೆ. ಇವಾಗ ನಾವು ಕೃತಾರ್ಥರಾದ್ವಿ. ನಿಮ್ಮ ಮನಸ್ಸು ಯಾವಾಗಲೂ ನಮ್ಮಲ್ಲಿದೆ, ನಮ್ಮ ಕಸ್ಟಡಿಯಲ್ಲಿದೆ, ನಮ್ಮ ಚಿಂತನೆ ನಮ್ಮ ವಿಚಾರದಲ್ಲಿದೆ ಅಂದರೆ ಸದ್ಯ ನಾವು ಹುಟ್ಟಿದ್ದಕ್ಕೆ ಬದುಕಿದ್ದಕ್ಕೆ ಸಾರ್ಥಕವಾಯಿತು ಅಂತ ಅವರು ಹೆಮ್ಮೆ ಪಡ್ಕೊಳ್ಳುತ್ತೆ. ಅದು ವಿವೇಕಿಯಾದವನು ಮುಂಚೆ ತಿಳ್ಕೊಂಡ್ಬಿಡ್ತಾನೆ. ಲೇ 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 ಮನಸ್ಸೇ, ತವ ಹಿತಮೇ ಕಂಬಚನಂ ಭಕ್ಷ್ಯೇ. ನಿಂಗೆ ಒಳ್ಳೆ ಹಿತವಾದ ಒಂದು ಮಾತನ್ನು ಹೇಳ್ತೀನಿ ಕೊಡೋ ಮನಸ್ಸೇ,
ಕೇಳೋ, ದುಡುಕಬೇಡ, ಹಠ ಮಾಡಬೇಡ. ಮಾತು ಕೇಳಿದೆ, ಸುಡು ಸುಖ ಕಾಮೋ ಎದಿಸತೆ. ನೀನು ಸುಖಕ್ಕೆ ತಾನೇ ಹೋಗ್ತಿರೋದು ವಿಷಯ ಕಡೆಗೆ. ನಿಜವಾಗ ನೀವು ಸುಖವೇ ಬೇಕು, ನೆಮ್ಮದಿಯೇ, ಶಾಂತಿ, ಆನಂದವೇ ಬೇಕು ಅಂತಂದ್ರೆ ನಾನೊಂದು ಮಾತು ಹೇಳ್ತೀನಿ, ಅದಂತ ಕೇಳು. ಕೇಳ್ತೀಯಾ? ಏನು? ಸ್ವಪ್ನೇ ದೃಷ್ಟಂ ಸಕಲಂ ಹಿ ಮೃಷ. ಹೌದ್ ತಾನೆ? ಕನಸಲ್ಲಿ ಕಂಡಿದ್ದೆಲ್ಲ ಸುಳ್ಳು ನಿಂಗೆ ಗೊತ್ತಿದೆ ತಾನೆ? ನೀನು ನೋಡಿದ್ಯಾ, ಅನುಭವಿಸಿದ್ಯಾ, ನಿಂಗೆ ಗೊತ್ತಾಗಿದೆ. ಜಾಗೃತಿ ಚಸ್ಮರ ತದ್ವದಿತಿ. ಎಚ್ಚದಲ್ಲೂ ಹಾಗೇ ಅನ್ನೋದನ್ನ ಮತ್ತೆ ಮತ್ತೆ ನೀನು ರಿವಿಷನ್ ಮಾಡು. ಮತ್ತೆ ಕನಸಿಗೆ ಹೋಲಿಸ್ಕೊ ಎಚ್ಚರ ಪ್ರಪಂಚವನ್ನ. ತೋರಿಕೆ, ಕಲ್ಪನೆ, ಭ್ರಾಂತಿ, ಇಲ್ಯೂಷನ್ ಬರೀ ಇಷ್ಟೇ ಹೊರತು ನಿಜವಾಗಿರೋದಲ್ಲ. ಎಲ್ಲ ನನ್ನ ಮನಸ್ಸೇ, ನನ್ನಲ್ಲೇ ಕಲ್ಪಿತವಾದ ಅವಸ್ಥೆ, ನನ್ನಲ್ಲೇ ತೋರ್ತಾ ಇರೋದು, ನಾನೇ ಆಗಿರೋದು, ನನಗಿಂತ ಬೇರೆಯಾಗಿ ಇರೋದಲ್ಲ. ನನ್ನ ನಿಜ ಸ್ವರೂಪ ಇದಕ್ಕಿದೆ ವಿತರಕವಾಗಿ ಇದು ಈ ರೀತಿಯಿಂದ ತೋರ್ತಾ ಇದೆ ಹೊರತು ಇದು ಪರಮಾರ್ಥವಲ್ಲ ಅಂಥೇಳಿ ಇದನ್ನು ಬಿಟ್ಟಾಕಿ ಸ್ವರೂಪ ಕಡೆ ತಿರ್ಕೊಂಡ್ರೆ ಯು ಆರ್ ಗೆಟಾನ್, ನೀವು ಗೆದ್ದೆ ಚೆನ್ನಾಗಿ. ಹಾಗಿಲ್ಲದೆ ಪ್ರಪಂಚ ಕಡೆಗೆ ಹೋದೆಯೋ ಆ ವಿಷಯ ಇದೆಯಲ್ಲ ಅದು ವಿಷ. ಅದು ಅದಕ್ಕೆ ಹೇಳ್ಬಿಟ್ಟು ವಿಷದಿಂದ ಯಮನ ಕಡೆ ಕರ್ಕೊಂಡು ಹೋಗುತ್ತೆ. ಅದು ವಿಷ ಯಾದು. ವಿಷ ಕಡೆ ಹೋಗಿ ವಿಷ ಕೊಟ್ಟು ಯಮನ ಹತ್ರ ಹೋಗು ಅಂತೇಳಿ ವಿಷ ಯಮನ ಒಂದು ಅಕ್ಷರ ಯಾದು. ವಿಷ ಇನ್ನೊಂದು ಇದು ಪಾಯ್ಸನ್ ಕೊಟ್ಟು ಯಮನ ಹತ್ರ ಕಳ್ಸತ್ತೆ ವಿಷಯ ಅದು. ಅಥ ಯದ ಅನಾಶಕಾಯ ಮಿಥ್ಯಾಚಕ್ಷತೆ. ಅಥ ಯದನಾಶಕಾಯ ಮಿಥ್ಯಾಚಕ್ಷತೆ. ಬ್ರಹ್ಮಚರ್ಯಮೇವ ತತ್. ಬ್ರಹ್ಮಚರ್ಯಮೇವ ತತ್. ಏಷ ಹ್ಯಾತ್ಮಾ ನ ನಶ್ಯತಿ. ಏಷ ಹ್ಯಾತ್ಮಾ ನ ನಶ್ಯತಿ. ಯಂ ಬ್ರಹ್ಮಚರ್ಯೇಣಾನುವಿಂದತೆ. ಯಂ ಬ್ರಹ್ಮಚರ್ಯೇಣಾನುವಿಂದತೆ. ಅಥ ಯದ ಅರಣ್ಯಾಯ ಮಿಥ್ಯಾಚಕ್ಷತೆ. ಅಥ ಯದರಣ್ಯಾಯ ಮಿಥ್ಯಾಚಕ್ಷತೆ. ಬ್ರಹ್ಮಚರ್ಯಮೇವ ತತ್. ಬ್ರಹ್ಮಚರ್ಯಮೇವ ತತ್. ಅರಶ್ಚ ಹವೈನ್ಯಶ್ಚ. ತದರಶ್ಚ ಹವೈನ್ಯಶ್ಚ. ಅರ್ಣವೌ ಬ್ರಹ್ಮಲೋಕೆ ತೃತೀಯಸ್ಯಾಮಿತೋ ದಿವಿ. ಅರ್ಣವೋ ಬ್ರಹ್ಮಲೋಕೆ ತೃತೀಯಸ್ಯಾಮಿತೋ ದಿವಿ. ತದೈರಂ ಮದೀಯಂ ಸರಃ. ತದೈರಂ ಮದೀಯಂ ಸರಃ. ತದಶ್ವತ್ಥ ಸೋಮಸವನಃ. ತದಶ್ವತ್ಥ ಸೋಮಸವನಃ. ತದಪರಾಜಿತಾ ಪೂಹೋ. ತದಪರಾಜಿತಾ ಪೂಹು. ಬ್ರಹ್ಮಣಃ ಪ್ರಭುವಿಮಿತಗೋ ಹಿರಣ್ಮಯಂ. ಬ್ರಹ್ಮಣಃ ಪ್ರಭುವಿಮಿತಗೋ ಹಿರಣ್ಮಯಂ. ಅಥ ಯದನಾಶಕಾಯ ನ ಮಿಥ್ಯಾಚಕ್ಷತೆ. ಯಶ ಹ್ಯಾತ್ಮಾ ನ ನಶ್ಯತಿ. ಯಂ ಬ್ರಹ್ಮಚರ್ಯೇಣಾನುವಿಂದತೆ. ಅಥ ಯದರಣ್ಯಾಯ ನ ಮಿಥ್ಯಾಚಕ್ಷತೆ. ಬ್ರಹ್ಮಚರ್ಯಮೇವ ತತ್. ತದರಶ್ಚ ಹವೈನ್ಯಶ್ಚ ಅರ್ಣವೋ ಬ್ರಹ್ಮಲೋಕೆ ತೃತೀಯಸ್ಯಾಮಿತೋ ದಿವಿ. ತದೈರಂ ಮದೀಯಂ ಸರಃ. ತದಶ್ವತ್ಥ ಸೋಮಸವನಃ. ತದಪರಾಜಿತಾ ಪೂರ್ಬ್ರಹ್ಮಣಃ ಪ್ರಭುವಿಮಿತಗೋ ಹಿರಣ್ಮಯಂ. ಅಥ ಯತ್ ಅನಾಶಕಾಯನಂ ಇತಿ ಆಚಕ್ಷತೆ ಬ್ರಹ್ಮಚರ್ಯಂ ಏವ ತತ್. ಏಷ ಏಷಃ ಹಿ ಏಷಃ ಏಷಃ ಹಿ ಆತ್ಮಾ ಎಣ್ ನ ನಶ್ಯತಿ ಯಂ ಬ್ರಹ್ಮಚರ್ಯೇಣ ಅನುವಿಂದತೆ. ಅಥ ಯತ್ ಅರಣ್ಯಾಯನಂ ಇತಿ ಆಚಕ್ಷತೆ ಬ್ರಹ್ಮಚರ್ಯಂ ಏವ ತತ್. ತತ್ ಅರಶ್ಚ ಅರಹ ಚ ಹ ವೈ ನ್ಯಃ ಚ ಅರ್ಣವೌ ಬ್ರಹ್ಮಲೋಕೆ ತೃತೀಯಸ್ಯಾಂ ಇತಃ ದಿವಿ. ತತ್ ಐರಂ ಮದೀಯಂ ಸರಃ. ತತ್ ಅಶ್ವತ್ಥಃ ಸೋಮಸವನಃ. ತತ್ ಅಪರಾಜಿತಾ ಪೂಹು ಬ್ರಹ್ಮಣಃ. ರಾವತ್ ಇದೆಯಾ? ಬ್ರಹ್ಮಣ ರಾವತ್ತು ಅರ್ಕಾವತ್ತಲ್ಲ, ಬಾಕ್ ರಾವತ್ ಇದೆಯಾ? ಮತ್ತೆ ಇದೆ ಅಂತೀಯಾ? ಏನಂದ್ಯಾ? ಅರ್ಕಾವತ್ ನಾನು ಕೇಳಿಲ್ಲ. ರಾವತ್ ಬೇರೆ, ಅರ್ಕಾವತ್ ಬೇರೆ. ಬ್ರಹ್ಮಣ ಬಾಕ್ ರಾವತ್ತು ಅರ್ಕಾವತ್ ಎರಡೂ ಬೇಕು. ರಾವತ್ ಬಿಟ್ಟು ಹೋಗಿದೆ ಪುಸ್ತಕದಲ್ಲಿ, ಫ್ರೆಂಚ್ ಪುಸ್ತಕದಲ್ಲಿ ಬರ್ಕೋಬೇಕು. ಬ್ರಹ್ಮಣ ಪ್ರಭುವಿಮಿತಂ ಹಿರಣ್ಮಯಂ. ತತ್ ಅಥ ಇನ್ನು ಅನಾಶಕಾಯನ ಅಂತ ಒಂದು ವ್ರತ. ಅಶಕ ಅಂದ್ರೆ ತಿನ್ನೋದು, ಅಷ್ಟಾತಿದೆ ಅಶಕ. ಅಶಕಾಯನ ಅಂದ್ರೆ ತಿನ್ನೋದಲ್ಲೇ ಮುಳುಗಿರೋದು. ಅಶಕಾಯನ ಅನಾಶಕಾಯನ ತಿಂದೇ ಇರತಕ್ಕಂತಹ ಒಂದು ವ್ರತ. ಯಾವುದೋ ವಾನಪ್ರಸ್ಥರು ಮಾಡುವಂತಹ ಕೃಚ್ಛಚಾಂದ್ರಾಯಣ ವ್ರತ. ಅದು ಉಪವಾಸ ವ್ರತ. ವಾನಪ್ರಸ್ಥರಿಗೆ ಬಹಳ ಹೇಳಿರತಕ್ಕಂಥದ್ದು ಅದೇ ಪ್ರಧಾನ. ವಾನಪ್ರಸ್ಥರಿಗೆ ಉಪವಾಸ ಮಾಡಿ ಶರೀರವನ್ನ ಕೃಷ ಮಾಡಿ ಆ ಚರ್ಮ ಮೂಳೆ ಕಟ್ಕೋಬೇಕಂತೆ. ಚರ್ಮಕ್ಕೂ ಮೂಳೆಗೂ ಮಧ್ಯೆ ಮಾಂಸನೇ ಇರಬಾರ್ದಂತೆ.
ಅಷ್ಟು ಮಾಂಸವನ್ನು ಪ್ರಾಣ ತಿಂದು ಹಾಕ್ಬಿಡ್ಬೇಕಂತೆ. ಸುಮ್ಮನೆ ನೆಪ ಮಾತ್ರ ಕಡ್ಡಿ ಕಡ್ಡಿ ಹಾಗೆ ನಿಂತ್ಕೊಂಬಂತೆ. ಅಷ್ಟ ಮಟ್ಟ ಸ್ವರ್ಗಿಸ್ಬೇಕಂತೆ. ಅದನ್ನು ತಪಸ್ಸು. ಆ ಬಾಡುವಾಗ ನಾನು ತಪಸ್ಸಲ್ಲಿದ್ದೀನಿ ಅನ್ನುವಂಥ ಭಾವನೆ ಇಟ್ಕೊಂಡು ತಪಸ್ಸಿಂದ ತಪ್ತಲಾಗ್ತಾ ಇದ್ದೀನಿ. ಅನಾಶಕಾಯನ ಅಂದರೆ ಉಪವಾಸ ವ್ರತ ಎಂಬುದಾಗಿ ಏನು ಆಚಕ್ಷತೆ ಶಿಷ್ಟರು ದೊಡ್ಡವರು ತಿಳಿದವರು ಹೇಳ್ತಾರೋ ಅದು ಏನು ಕೇಳಿದ್ರೆ ಅದು ಬ್ರಹ್ಮಚರ್ಯವೇ. ಅದೇಂಗ್ರಿ ಬ್ರಹ್ಮಚಾರಿ ಚೆನ್ನಾಗಿ ತಿಂತಾನೆ. ಅನಡ್ವಾನ್ ಅಗ್ನಿಹೋತ್ರಿ ಚ ಬ್ರಹ್ಮಚಾರಿ ಚ ತೇತ್ರಯ ಅಷ್ಟಂತೇವ ಸಿದ್ಧಂತಿ ನತೇಷಾಂ ಸಿದ್ಧಿರನಷ್ಟತಾ. ಅವರಿಗೆ ಅನಷ್ಟತಾ ಸಿದ್ಧಿ ನಾಸ್ತಿ, ಅಷ್ಟಂತೇವ ಸಿದ್ಧಂತಿ. ಅನಡ್ವಾನ್ ಬ್ರಹ್ಮಚಾರಿ ಚ ಅಗ್ನಿಹೋತ್ರಿ ಚ. ಅನಡ್ವಾನ್ ಎತ್ತು ಮತ್ತೆ ಬ್ರಹ್ಮಚಾರಿ ಮತ್ತೆ ಅಗ್ನಿಹೋತ್ರಿ 3 ಜನಕ್ಕೆ ಶಾಸ್ತ್ರದ ಉಪವಾಸ ಹೇಳಿಲ್ಲ. ಯಾವಾಗ ಚೆನ್ನಾಗಿ ತಿನ್ಬೇಕಂತೆ. ಎತ್ತು ಯಾಕೆ ಚೆನ್ನಾಗಿ ತಿನ್ಬೇಕೋ? ಎತ್ತು ಹೊಲದ ಕೆಲಸ ಮಾಡಬೇಕಲ್ಲ. ಅಗ್ನಿಹೋತ್ರಿ ಯಜ್ಞ ಮಾಡಬೇಕು, ತಿನ್ಬೇಕು. ಬ್ರಹ್ಮಚಾರಿ ಗುರು ಶುಶ್ರೂಷೆ ಕಟ್ಟಿಗೆ ಹೊಡೆಯೋದೆಲ್ಲ ಮಾಡಬೇಕು. ಹಾಗೆ ಹೀಗೆ ಅಷ್ಟೌ ಗ್ರಾಸಾಹ ಯತೇರ್ಭೋಕ್ಷಾಹ 8 ತುತ್ತನ್ನು ಸನ್ಯಾಸಿ ತಿನ್ನಬೇಕು. ಎಷ್ಟು ಗ್ರಾಸ ಯತೆ ಭೋಕ್ಷಾಹ ಷೋಡಶಸ್ತು ವನವಾಸಿನಃ 16 ತುತ್ತನ್ನು ತಿನ್ಬೇಕಂತೆ. ದಾತ್ರಿಂಶ ಗೃಹಸ್ಥಸ್ಯ ಗೃಹಸ್ಥನಿಗೆ 37 ಅಂತೆ. ಆಮೇಲೆ ಯಥೇಷ್ಟಂ ಬ್ರಹ್ಮಚಾರಿನಿಗೆ ಹೊಟ್ಟೆ ಬಿರಿಯಂಗೆ ತಿಂದ್ಬಿಡ್ರಿ. ಶ್ರೇಷ್ಠಂ ಬ್ರಹ್ಮಚಾರಿ ನಿಮ್ಗೆ ಎಷ್ಟು ತಿನ್ಬೇಕು ಅಂದ್ರೆ ಇಷ್ಟಿರ್ಬೇಕಾದ್ರೆ ಬ್ರಹ್ಮಚರ್ಯನ ಅನಾಶಕಾಯನ ತಗೋತಾ ಇದೀರಲ್ರಿ, ಧರ್ಮಶಾಸ್ತ್ರಕ್ಕೆ ವಿರುದ್ಧ ಆಯ್ತಲ್ಲ ಅಂತಂದ್ರೆ ಅದಕ್ಕೆ ಹೇಳ್ತಾರೆ. ನೋಡು ಹೆಂಗೆ ಗೊತ್ತಾ, ಬ್ರಹ್ಮಚರ್ಯ ಅನಾಶಕಾಯನ ವ್ರತ ಅಂತ ಹೇಳ್ತೀನಿ. ತದೇಶ ಆತ್ಮ, ಈ ಆತ್ಮನೆಂಬುವ ನಿಧಾನಲ್ಲ ಇವನು ಬ್ರಹ್ಮಚರ್ಯದಿಂದ ಕೂಡಿಕೊಂಡವನಿಗೆ ನ ನಶ್ಯತಿ. ನಾಶಕಾಯನ ಅನಾಶಕಾಯನ ಮಾಡ್ಬಿಟ್ರು, ನಾಶಕ ಮಾಡ್ಬಿಟ್ರು. ನಾಶ ಅಂದ್ರೆ ಇಲ್ಲ ಅಂತ ಆಗೋದು, ಅನಾಶಕಾಯನ ಇಲ್ಲ ಅಂತ ಆಗದೆ ಇರೋದು. ಬ್ರಹ್ಮಚರ್ಯಕ್ಕೆ ಇಲ್ಲ ಅಂತ ಆಗದೆ ಇರ್ತಾನಂತೆ. ಬ್ರಹ್ಮಚರ್ಯದಿಂದ ಕೂಡಿಕೊಂಡವನಿಗೆ ಇಲ್ಲ ಅಂತ ಆಗದೆ ಇದ್ದವನಾಗ್ತಾನೆ. ನಶ್ಯತಿ. ಬ್ರಹ್ಮಚರ್ಯದಿಂದ ಕೂಡ್ಕೊಂಡವನಿಗೆ ಈ ಆತ್ಮ ನಾಶವಾಗೋದಿಲ್ಲ. ಅನಾಶಕ, ನಾಶಕ ಅನಾಶಕ ಮಾಡ್ಬಿಟ್ರು. ಮೊದಲು ಅಶಕ ಮಾಡಿ ಅಶಕ ಅನಾಶಕ ಮಾಡಿದ್ರು. ಈಗ ನಾಶಕ ಮಾಡಿ ಅನಾಶಕಾಯನ ಅನ್ನೋದು ಬ್ರಹ್ಮಚರ್ಯವೇ ನಾಶವಾಗದೇ ಇರೋದಕ್ಕೆ ಆಧಾರ. ನಾಶಕ ನಾಶಕ ಅನಾಶಕ ನಾಶವಾಗದೇ ಇರುವಂಥದ್ದಕ್ಕೆ ಆಧಾರವಾಗಿದೆ ಬ್ರಹ್ಮಚರ್ಯ. ಬ್ರಹ್ಮಚರ್ಯದಿಂದಲೇ ಇದನ್ನು ಅನುವಿಂದತೆ ಶಾಸ್ತ್ರಾಚಾರ್ಯೋಪದೇಶ ಕಂಡುಕೊಳ್ತಾನೆ. ಆದ್ದರಿಂದ ಬ್ರಹ್ಮಚರ್ಯವೇ ಅನಾಶಕಾಯನ ಅಂತ ಅರ್ಥ ಮಾಡ್ತಾರೆ. ಇನ್ನು ಅರಣ್ಯಾಯನ ಅಂತ ಒಂದು ವ್ರತ. ಅರಣ್ಯಂ ಅಯನಂ ಯೇಷಾಂತೆ ಅರಣ್ಯಾಯನ ಅರಣ್ಯಾಯನಂ ಯಶಸ್ಸು. ಅರಣ್ಯವನ್ನೇ ಅಯನವಾಗಿ ವಾನಪ್ರಸ್ಥಾಶ್ರಮ. ವಾನಪ್ರಸ್ಥಾಶ್ರಮ ಅಂತ ಏನಿದೆ ಅದು ಕೂಡ ಬ್ರಹ್ಮಚರ್ಯವೇ. ಏನ್ರಿ ಬ್ರಹ್ಮಚರ್ಯಕ್ಕೂ ವಾನಪ್ರಸ್ಥಕ್ಕೆ ಎಲ್ಲಿಂದ ಎಲ್ಲಿ ಸಂಬಂಧ? ಇವನೇನು ಕಾಡಿಗೆ ಹೋಗ್ತಾನ? ಇವನೇನು ಉಪವಾಸ ಇರ್ತಾನ? ಇವನೇನು ಇದು ಮಾಡ್ತೀವಿ? ಏನು ಅರಣ್ಯಾಯನವನ್ನು ಬ್ರಹ್ಮಚರ್ಯ ಹೊಂದಿಸ್ತೀರಾ ಅಂದ್ರೆ ಹೊಂದಿಸ್ತೀವಿ ನೋಡಿ. ಹೇಗೆ ಅಂದ್ರೆ ತತ್ ಅರಣ್ಯಾಯನ ಅರಣ್ಯ ಅಯನ. ಅರ ಅಂತ ಒಂದು ಇದು ಸಮುದ್ರದ ಹೆಸರು ಎಲ್ಲಿದೆ? ಬ್ರಹ್ಮಲೋಕದಲ್ಲಿದೆ. ನ್ಯಾ ಅಂತ ಇನ್ನೊಂದು ಸಮುದ್ರ ಇದೆ. 2 ಸಮುದ್ರ ಇದೆ ಅಂತೆ. ಆ ಸಮುದ್ರ ಉಪ್ಪಿನ ಸಮುದ್ರ ಅಲ್ಲ. ಇಲ್ಲಿ ಭೂಲೋಕದಲ್ಲಿರುವ ಸಮುದ್ರ ಹಾಗೆ ಸಮುದ್ರ ಅಲ್ಲ. ಅದು ಭಾರೀ ಒಂದು ಇದು ಮದವೇರಿಸುವಂತಹ ಭಾರೀ ಆಹ್ಲಾದಕರವಾಗಿರ್ತಕ್ಕಂಥ ಸಮುದ್ರ. ಅದು ಅತ್ಯಂತ ರಮಣೀಯ, ಅತ್ಯಂತ ಸುಂದರ ಪನ್ನೀರ್ ಇರತಕ್ಕಂಥದ್ದು. ಅಲ್ಲಿ ಮುಳುಗಿಬಿಟ್ರೆ ಆನಂದದಲ್ಲಿ ತೇಲ್ತಾ ಇರ್ತಾನೆ. ಆ ಬ್ರಹ್ಮಲೋಕದ ಇದು ಸರೋವರ ಅದು. ಅರಶ್ಚ ನಾವು ನೆಶ್ಚ ಅರಣ್ಯವವು ಅರಣ್ಯ ಅಂತ ಹೇಳಿ 2 ಸಮುದ್ರ ಇದೆ. ಅಷ್ಟು ದೊಡ್ಡದು ಅಂತ ಬ್ರಹ್ಮಲೋಕದಲ್ಲಿದೆ. ಎಲ್ಲಿದೆ? ಇತಃ ತೃತೀಯಸ್ಯಾಂ ದಿವಿ ಬ್ರಹ್ಮಲೋಕೆ. ಇಲ್ಲಿಂದ 3ನೇ ಲೋಕವಾಗಿರ್ತಕ್ಕಂಥ ದ್ವಿಲೋಕವಾದ ಬ್ರಹ್ಮಲೋಕದಲ್ಲಿ. ಇತಃ ಅಂದ್ರೆ ಇಲ್ಲಿಂದ ತೃತೀಯಸ್ಯಾಂ 3ನೇದಾಗಿರುವ ದಿವಿ ಲೋಕೆ 3ನೇ ಲೋಕವಾಗಿರುವ ಬ್ರಹ್ಮಲೋಕದಲ್ಲಿ 2 ಅರಣ್ಯ ಅಂತಿದೆ. ಅದನ್ನ ಮತ್ತು ಅದು ಐರಮ್ಮದೀಯಂ ಸರಹ. ಅದು ಇರ ಅಂದ್ರೆ ಅನ್ನ, ಅನ್ನದಿಂದ ಮದವನ್ನುಂಟು ಮಾಡುವಂತಹ ಸರೋವರ ಅದಿದೆ. ಅದೆಲ್ಲವನ್ನು ಬ್ರಹ್ಮಚರ್ಯದಿಂದ ಗೆದ್ಕೊಳ್ತಾನೆ. ಅರಣ್ಯ ಅನ್ನೋದನ್ನ ಗೆದ್ಕೊಳ್ಳೋದು ಯಾವುದರಿಂದ? ಬ್ರಹ್ಮಚರ್ಯ ಗೆದ್ಕೊಳ್ಳೋದು. ಬ್ರಹ್ಮವೇ ಅರಣ್ಯಾಯನ. ಅರಣ್ಯ ಅನ್ನುವಂಥ 2 ಸಮುದ್ರವನ್ನ ಬ್ರಹ್ಮಚರ್ಯದಿಂದ ಕೂಡ್ಕೊಂಡಂತಹ ಬ್ರಹ್ಮಚಾರಿ ಆ ಲೋಕವನ್ನು ಗೆದ್ಕೊಳ್ತು, ಆ ಸಮುದ್ರಕ್ಕೆ ಹೋಗ್ತಾನೆ. ಎಂದು ಬ್ರಹ್ಮಚರ್ಯವೇ ಅರಣ್ಯಾಯನ. ಮತ್ತು ಐರಮ್ಮದೀಯ ಅಂದ್ರೆ ಅನ್ನದ ಒಂದು ಮಂಡ ಇದೆಯಲ್ಲ ಕೆನೆ, ಅದರಂತೆ ಬಹಳ
ತಂಪಾದ ಸುವಾಸನೆ ಕೂಡ್ಕೊಂಡಂಥ ಒಂದು ಮದವೇರಿಸುವಂಥ ಒಂದು ಸರೋವರಂತೆ. ಅದು ಯಾವತ್ತಿಗೂ ಹಸೋಲ್ಲ, ಯಾವತ್ತಿಗೂ ಅದು ಇದಾಗೋದು ಇಲ್ಲ, ಕೆಳದಾಗೋದು ಇಲ್ಲ. ತುಂಬ ಸ್ವೀಟು, ಭಾಳ ರುಚಿಕರವಾಗಿರೋದು. ಅಲ್ಲಿ ಒಂದು ಅಶ್ವತ್ಥ ಇದೆ, ಅಶ್ವತ್ಥ ವೃಕ್ಷ ಅಂದರೆ ಅಶ್ವತ್ಥದಂತೆ ಇರ್ತಕ್ಕಂಥ ಈ ಅರಳಿ ಮರದಂತೆ ಒಂದು ವೃಕ್ಷ ಇದೆಯಂತೆ. ಅದು ಈ ಏರ್ಪೋರ್ಟಲ್ಲೆಲ್ಲ ಒಂದು ನಲ್ಲಿ ಇದೆಯಲ್ಲ, ಆ ಕೈ ಇಟ್ಕೊಳ್ಳಿ ನಲ್ಲಿ ನೀರು ಬಿಡುತ್ತೆ, ಕೈ ತೆಗೆದುಕೊಳ್ಳೆ ನೀರು. ಹಾಗೆ ಯಾರಾದರೂ ಆ ಮರದ ಅಡಿಗೆ ಹೋದ ಬುರು ಸೋಮರಸ ಅದು ಸುರಿದು ಬಿಡುತ್ತೆ ಅವ್ರ ತಲೆ ಮೇಲೆ. ಒಳ್ಳೆ ಸುವಾಸನೆಯಿಂದ ಕೂಡಿದಂತಹ ಸೋಮರಸ ಅವ್ರಿಗೆ ಇದಾಗುತ್ತಲ್ಲ, ಅದು ಅವರಿಗೆ ಆ ಬಿದ್ದುಕೊಳ್ಳೇನಿ ಹೆಂಗೆ ಆಗತ್ತೆ ಗೊತ್ತಾ? ಆ ಸೋಮರಸ ಅವ್ರ ಮೇಲೆ ಸೋದ್ಕೊಳ್ಳೇನಿ ತಮ್ಮನ್ನೇ ಮರ್ತು ಬಿಟ್ಟು ಬ್ರಹ್ಮಾಂಡದಲ್ಲಿ ತೇಳ್ತಾ ಇರ್ತಾರಂತೆ ಅವರು. ಅಶ್ವತ್ಥ ಸೋಮಸವನಃ, ಸೋಮವನ್ನೇ ಸವತೆಯನ್ನು ಸೂತೆ ಇದು ಸೋಮವನ್ನು ಹಳಿದುವಂತಹ ಒಂದು ಅಶ್ವತ್ಥ ವೃಕ್ಷ ಉಂಟು. ಯಾವುದು? ಎಲ್ಲಿ? ಬ್ರಹ್ಮವತಿ. ಅವಶ್ಯ ಅಲ್ಲ. ಆ ಪಟ್ಟಣಕ್ಕೆ ಹೆಸರೇನು ಗೊತ್ತಾ? ಅಪರಾಜಿತ ಪೂಹು. ಪರಾಜಿತ ಅಂದರೆ ಸೋಲನ್ನು ಕಂಡದ್ದು, ಅಪರಾಜಿತ ಸೋಲನ್ನೇ ಕಾಣದೇ ಇರತಕ್ಕಂತಹ ಪಟ್ಟಣ ಅದು. ಇವನ್ ಇಂದ್ರಲೋಕಕ್ಕೂ ಅದು ಸೋಲ ಉಂಟು. ಇಂದ್ರಜಿತ್ ಗೆದ್ದ, ಹಿರಣ್ಯಾಕ್ಷ ಗೆದ್ದ, ಕುಂಭಕರ್ಣ ಗೆದ್ದ, ರಾವಣ ಗೆದ್ದ ಅಂತ ಪುರಾಣಗಳುಂಟು ದೇವೇಂದ್ರನನ್ನ. ಆ ಬ್ರಹ್ಮಲೋಕಕ್ಕೆ ಹೋಗೋಕ್ಕೆ ಆಗಲ್ಲ. ನಿರೋಧ ಅವಿದುಷಾಂ, ತಡೆ, ನೋ ಎಂಟ್ರಿ ಆಗ್ಬಿಡ್ತಾರೆ. ಪುರುಷೋಲೋಕಿ ಸೂರ್ಯಮಂಡಲ ಭೇಜನೋ ಇವರು ಅವರಿಬ್ಬರೇ ಬ್ರಹ್ಮಲೋಕಕ್ಕೆ ಹೋಗೋರು. ಅಹಂಗ್ರಹೋಪಾಸಕ, ಓಂಕಾರೋಪಾಸಕ, ಪರಿವ್ರಾಜಕ. ಯುದ್ಧದಲ್ಲಿ ಹಾಗೆ ಭೂಮಿಯನ್ನು ಹಾಗೆ ಸತ್ತೋದವನು ಬ್ರಹ್ಮಲೋಕ ಹೊರಟೋಗ್ತಾರೆ ಅಂತ ಹೇಳ್ತಾರೆ. ಅಪರಾಜಿತ ಪೂಹು, ಸೋಲನ್ನೇ ಕಾಣದೇ ಇರತಕ್ಕಂಥ ಒಂದು ಪಟ್ಟಣ. ಆ ಪಟ್ಟಣ ಹಿರಣ್ಮಯಮಿವ ಹಿರಣ್ಮಯ, ಬಂಗಾರದಿಂದ ನಿಗಿ 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 ಹೊಳಿತಾ ಇದೆ. ಯಾವಾಗಲೂ ಪ್ರೆಸೆಂಟ್ ಆಗಿರ್ತಕ್ಕಂಥ ವಾತಾವರಣ, ಹಿತಮಿತವಾದಂತಹ ಗಾಳಿ ಬೆಳಕು, ಇದು ಎಲ್ಲವೂ ಭಾಳ ಸುಂದರವಾಗಿರ್ತಕ್ಕಂಥ ಲೋಕ. ಒಂದು ಸೊಳ್ಳೆ ಇಲ್ಲ, ಒಂದು ನೊಣ ಇಲ್ಲ, ಒಂದು ಇಲಿ ಇಲ್ಲ, ಒಂದು ತಿಗಣೆ ಇಲ್ಲ, ಹಲ್ಲಿ ಇಲ್ಲ, ಹಾವಿಲ್ಲ, ಏನಿಲ್ಲ. ಭಾರಿ ಹಿತಮಿತವಾದ ಲೋಕ, ಎಲ್ಲೋದು ಭಯ ಇಲ್ಲ. ಅಂಥ ದಿವ್ಯ ಲೋಕ ಅದು. ಆ ಲೋಕವನ್ನ ಬ್ರಹ್ಮಚರ್ಯದಿಂದ ಗೆದ್ಕೊಳ್ತಾರೆ ಅಂತ. ಆದ್ದರಿಂದ ಬ್ರಹ್ಮಚರ್ಯವೇ ಅರಣ್ಯಾಯನ. ನೋಡಿ, ಬ್ರಹ್ಮಚರ್ಯ ಅರಣ್ಯಾಯನ, ಬ್ರಹ್ಮಚರ್ಯ ಅನಾಶಕಾಯನ, ಬ್ರಹ್ಮಚರ್ಯ ಸತ್ರಾಯಣ, ಬ್ರಹ್ಮಚರ್ಯ ಯಜ್ಞ, ಬ್ರಹ್ಮಚರ್ಯವೇ ಇಷ್ಟಿ. ಏನ್ರಿ ಬ್ರಹ್ಮಚರ್ಯ ಕೊಂಡಾಡ್ತಾ ಇರೋದು ಒಂದು ಶಾಸ್ತ್ರ. ಇಂಥ ಬ್ರಹ್ಮಚರ್ಯಕ್ಕೆ ಎಲ್ಲರೂ ಹೆದರ್ಕೊಳ್ತಾರೆ. ಬ್ರಹ್ಮಚರ್ಯ ಅಯ್ಯೋ ಕಷ್ಟ ಮಾಡ್ಕೊಳಕ್ಕಾಗಲ್ಲ ಅಂತ. ಅಥ ಇದು ಅನಾಶಕಾಯ ಮಿತ್ಯಾಚಕ್ಷತೆ ಬ್ರಹ್ಮಚರ್ಯಮೇವ ತತ್. ಅನಾಶಕಾಯನ ಅನಾಶಕನ ಎಂಬುದಾಗಿ ಏನು ಹೇಳುತ್ತಾರೆ, ಅದು ಬ್ರಹ್ಮಚರ್ಯವೇ ಕಣ್ರಪ್ಪ. ಆ ಅನಾಶಕಾಯನ ಅನ್ನೋದು ಅಂದ್ರೆ ಯಂ ಆತ್ಮಾನಂ ಬ್ರಹ್ಮಚರ್ಯೇಣ ಅನುವಿಂದತೆ. ಯಾವ ಆತ್ಮನಿಂದ ಬ್ರಹ್ಮಚರ್ಯದಿಂದ ಕಂಡುಕೊಳ್ತಾನೋ, ಸತ್ಯೇನ ಲಭ್ಯಸ್ತಪಸಾ ಶೇಷ ಆತ್ಮ ಸಮ್ಯಜ್ಞಾನೇನ ಬ್ರಹ್ಮಚರ್ಯೇಣ ನಿತ್ಯಂ. ಬರಲ್ಲ ಅಂತಃಶರೀರೇ ಜ್ಯೋತಿರ್ಮಯೋ ಹಿ ಶುಭ್ರ ಯಂ ಪಶ್ಯಂತಿ ಯತಯಃ ಕ್ಷೀಣದೋಷ ಅಂತ ಗಟ್ಟಾಕೋಬೇಕು. ಏನೋ ಸತ್ಯೇನ ಲಭ್ಯ ತಪಸಾ ಹೇಷ ಆತ್ಮ ಸಮ್ಯಜ್ಞಾನೇನ ಬ್ರಹ್ಮಚರ್ಯೇನ ನಿತ್ಯಂ. ಭಾಷಿಕಾರರು ಪ್ರತ್ಯೇಕಾನ್ವಯ ಮಾಡಿದ್ರೆ ನಿತ್ಯಂ ಬ್ರಹ್ಮಚರ್ಯೇನ, ನಿತ್ಯಂ ತಪಸ, ನಿತ್ಯ ಬರೀ ಇದಕ್ಕೆ ಮಾಡ್ಕೊಬಿಡಿ ಎಂದು. ಸತ್ಯ ಒಂದೆರಡು ದಿವಸ ಸತ್ಯ ಹೇಳಿದ್ರೆ ಸಿಕ್ಬಿಡ್ದ ಅಂದ್ಬಿಡಿ. ಸತ್ಯೇನ ಲಭ್ಯ ನಿತ್ಯೇನ ಸತ್ಯೇನ ಲಭ್ಯ ಸತ್ಯೇನ ನಿತ್ಯೇನ ತಪಸ. ಹಾಗೆ ಬ್ರಹ್ಮಚರ್ಯೇನ ಅಂತಃಶರೀರೇ ಜ್ಯೋತಿರ್ಮಯೋ ಹಿ ಶುಭ್ರ ಯಂ ಪಶ್ಯಂತಿ ಯತಯಃ. ಮುಂಡಕಾಮ ಬಹಳ ಸುಂದರವಾದಂತಹ, ಬಹಳ ಒಂದು ಅಲ್ಲಿ ಬೌದ್ಧರು, ತಾರ್ಕಿಕರು, ಸಾಂಖ್ಯರು, ವೈಶೇಷಿಕರು, ಜೈನರು, ಒಂದು ಗಲಾಟೆ ಇಲ್ಲ. ಅದರಲ್ಲಿ ಯಾವ ಪೂರ್ವಪಕ್ಷವೂ ಇಲ್ಲ, ಯಾವ ವಾದಿಗಳ ಮತ ಇಲ್ಲ. ನೇರವಾಗಿ ತತ್ವ ವಿಚಾರನ್ನೇ ಪ್ರತಿಪಾದನೆ ಮಾಡಿದ್ದಾರೆ. ನಿಮ್ಗೆ ಆಗಿದೆಯಾ ಪಾಠ ಮುಂಡಕೋಪನಿಷತ್ತು? ಮುಂಡಕೋಪನಿಷತ್ತು ಆಗಿಲ್ವನೋ? ಆಗಿದೆಯಾ? ಸೂಪರ್ ಆಗಿದೆ ಆ ಉಪನಿಷತ್ತು. ಅದನ್ನು ಯಾವಾಗ ಹೇಳೋಣ? ಟೈಮ್ ಇಲ್ವಲ್ಲ ಹೇಳೋಕ್ಕೆ. ಅದನ್ನು ಹೇಳೋಣ ಅಂತ ಭಾಳ ಆಸೆ. ಏನು ಹೇಳೋದಪ್ಪ, ಹೋಗ ಇನ್ನೇನು. ಬಟ್ ಮತ್ತೂರು ಹೋಗ್ಬಿಟ್ರೆ ಇನ್ನು ಕಳಿಸಲ್ವಂತೆ. ಅವ್ರು ಹೇಳ್ಬಿಟ್ಟು ನೆನ್ನೆ ಬಂದಿದ್ದಾನೆ ಭಾರ್ಗವ. ಈಗ ಮತ್ತೂರಿಗೆ ಬಂದಮೇಲೆ ಮತ್ತೆ ಬೆಂಗಳೂರಿಗೆ ಹೋಗ್ತೀನಿ ಮಾತು ಎತ್ಕೊಡ್ದು, ಗೊತ್ತಾಯ್ತಾ? ಅಲ್ಲೇ ಇರಬೇಕು, ಇದು ಮಾಡಬೇಕು. ಇನ್ನು ಏನಿದ್ರು ಅಲ್ಲಿಂದನೇ ಜೂಮ್ನಲ್ಲಿ ಪಾಠ,
ಅಲ್ಲಿಂದ ಇದೆ ಹೊರತು ಇನ್ನು ಮಾತ್ರ ಬೆಂಗಳೂರು ಹೋಗ್ತೀನಿ ಅಂತ ತಲೆ ಎತ್ತಬೇಡ. ಅವನು ನಿನ್ನೆ ಬಂದಿದ್ದಮ್ಮ, ಭಾರ್ಗವ ಅವ್ರ ಹೆಂಡತಿ ಇಬ್ರು ಬಂದಿದ್ರು. ನಾವು ಮಾತ್ರ ಈ ಆತ್ಮ ಬ್ರಹ್ಮಚರ್ಯ ಸಾಧನವತೋ ನಶ್ಯತಿ. ಸ ಏಷ ಹಿ ಆತ್ಮ ಬ್ರಹ್ಮಚರ್ಯ ಸಾಧನವದೋ ಹಿ ಈ ನಶ್ಯತಿ. ಆತ್ಮನು ಬ್ರಹ್ಮಚರ್ಯವೆಂಬ ಸಾಧನ ಉಳ್ಳವನಿಗೆ ಅವನು ನಾಶವಾಗದೇ ಇದ್ದವನಾಗುತ್ತಾನೆ. ನಾಶ ಅಂದ್ರೇನು? ನಶ ಅದರ್ಶನೆ, ಕಾಣದೇ ಇರೋದು, ಪರೋಕ್ಷವಾಗೋದು. ಹಾಗಾಗೋದಿಲ್ಲ ಅಂತ. ಪರೋಕ್ಷವಾಗೋದು, ಕಾಣದೇ ಇರೋದು, ಮರೆಯಾಗೋದು ಅನ್ನೋದು ಇದೆಯಲ್ಲ, ಅದು ಬ್ರಹ್ಮಚರ್ಯ ಸಾಧನೆ ಕೂಡ್ಕೊಂಡವನಿಗೆ ಹಾಗಾಗೋದಿಲ್ಲ. ನಿತ್ಯ ಇದ್ದಾನೆ. ತಸ್ಮಾತ್ ಅನಾಶಕಾಯ ನಮಪಿ ಬ್ರಹ್ಮಚರ್ಯಮೇವ. ತಸ್ಮಾತ್ ಅನಾಶಕಾಯ ನಮಪಿ ಬ್ರಹ್ಮಚರ್ಯಮೇವ. ಅನಾಶಕಾಯನ ಅಂತ ಹೇಳಿ ವಾನಪ್ರಸ್ಥರ ವ್ರತವನ್ನು ಏನು ಹೇಳ್ತೀರಿ, ಅದು ಬ್ರಹ್ಮಚರ್ಯವೇ ಅನಾಶಕಾಯನ ಅನ್ನೋದು. ಅಥ ಇದು ಅರಣ್ಯಾಯನಮಿತ್ಯಾಚಕ್ಷತೆ ಬ್ರಹ್ಮಚರ್ಯಮೇವ ತತ್. ಅಥ ಯದರಣ್ಯಾಯನಮಿತ್ಯಾಚಕ್ಷತೆ ಬ್ರಹ್ಮಚರ್ಯಮೇವ ತತ್. ಅರಣ್ಯಂ ಅಯನಂ ಅಂತ. ಅರಣ್ಯಾಯನಂ ಅರಣ್ಯವೇ ಅಯನ, ಮನೆಯಾಗಿ ಆಯನ ಸ್ಥಾನ ಆಧಾರ ನೆಲೆಯಾಗಿಟ್ಕೊಂಡಿರುವಂತಹ ಒಂದು ವಾನಪ್ರಸ್ಥಾಶ್ರಮ ಅಂತ ಏನು ಕೊಂಡಾಡುತ್ತೆ ಶಾಸ್ತ್ರ, ಅದು ಬ್ರಹ್ಮಚರ್ಯಕ್ಕೆ ಹೆಸರು. ಬ್ರಹ್ಮಚರ್ಯಕ್ಕಿಂತ ಬೇರೆ ಅಲ್ಲ. ಹೆಂಗೆ ಅಂತ ಹೇಳ್ತಿರೋ, ಅರಣ್ಯ ಶಬ್ದಯೋಹೋ ಅರ್ಣವಯೋಹೋ ಬ್ರಹ್ಮಚರ್ಯವತಃ ಬ್ರಹ್ಮಚರ್ಯವತು ಅಯನಾತ್ ಅರಣ್ಯಾಯನಂ ಬ್ರಹ್ಮಚರ್ಯಂ. ಅರಣ್ಯ ಶಬ್ದ ಅರಣ್ಯಾನ್ ಶಬ್ದ ಅಂತ. ಅರಣ್ಯ ಶಬ್ದಯೋಹೋ ಯೋಚನೆ ಮಾಡೋದು. ಅರಣ್ಯಾನ್ ಇಟ್ಕೋಬೇಕು. ಅರಣ್ಯಾನ್ ಶಬ್ದನ ಕಲ್ಸ್ಕೊಂಡಂತ ಅರಣ್ಯವಾಗಿಲ್ಲ, ಸಮುದ್ರ ಎಲ್ಲಿರ್ತಕ್ಕದ್ದು? ಬ್ರಹ್ಮಲೋಕದಲ್ಲಿರ್ತಕ್ಕದ್ದು. ಅದು ಬ್ರಹ್ಮಚರ್ಯವತಃ. ಬ್ರಹ್ಮಚರ್ಯವನ್ನು ಯಾರು ಚೆನ್ನಾಗಿ ಕಾಪಾಡ್ಕೊಂಡಿರ್ತಾರೆ ಅವರಿಗೆ ಅಯನಾಥ್, ಅವರು ಅಯಗತವು, ಅವರೇ ಅವ್ರಿಗೆ ಹೋಗುವರಾದ್ದರಿಂದ. ಅಯಗತು ಅಯತಿ ಅಯನಾಥ್, ಅವ್ರು ಹೋಗುವರಾದ್ದರಿಂದ ಅರಣ್ಯಾಯನ ಅನ್ನೋದು ಬ್ರಹ್ಮಚರ್ಯವೇ ಅಂತಂದು. ಯೋ ಜ್ಞಾನ ಯಜ್ಞ ಏಷಣ ದಿಷ್ಟಂ ಸತಸ್ಥಾನ ಸತ್ರಾಯಣಂ ಮನನಾನ್ ಮೌನಂ ಅನಾಶಕಾಯನ ಅನಶನಾತ್ ಅನಾಶಕಾಯನಂ ಅರಣ್ಯಯೋರ್ಗಮನಾತ್ ಅರಣ್ಯಾಯನಂ ಇತ್ಯಾದಿಭಿಃ ಮಹದ್ಭಿಃ ಪುರುಷಾರ್ಥ ಸಾಧನೈಃ ಸುತತ್ವಾತ್. ಯೋ ಜ್ಞಾನಾದ್ ಯಜ್ಞಃ ಏಷಣಾದಿಷ್ಟಂ ಸತಸ್ತ್ರಾಣಾತ್ ಸತ್ರಾಗಿಣಂ ಮನನಾನ್ ಮೌನಂ ಅನಶನಾದನಾಶಕಾಯಿನಂ ಅರಣ್ಯಯೋಃ ಗಮನಾದರಣ್ಯಾಗಿನಂ ಅರಣ್ಯೋರ್ಗಮನಾದ್ ಅರಣ್ಯಾಗಿನಂ ಇತ್ಯಾದಿಭಿರ್ಮಹದ್ಭಿಃ ಪುರುಷಾರ್ಥ ಸಾಧನೈಃ ಸ್ತುತತ್ವಾತ್. ಬ್ರಹ್ಮಚರ್ಯಂ ಪರಮಂ ಜ್ಞಾನಸ್ಯ ಸಹಕಾರಿ ಕಾರಣಂ. ಬ್ರಹ್ಮಚರ್ಯಂ ಪರಮಂ ಜ್ಞಾನಸ್ಯ ಸಹಕಾರಿ ಕಾರಣಂ ಸಾಧನಂ ಇತ್ಯತೋ ಬ್ರಹ್ಮವಿದಾ ಯತ್ನತೋ ರಕ್ಷಣೀಯಂ ಇತ್ಯರ್ಥಃ. ಬ್ರಹ್ಮವಿದಾ ಯತ್ನತೋ ರಕ್ಷಣೀಯಂ ಇತ್ಯರ್ಥಃ. ನೋಡಿ, ಲೋಕದಲ್ಲಿ ಯಜ್ಞ, ಇಷ್ಟಿ, ಆಮೇಲೆ ಸತ್ರಾಯಣ, ಮೌನ, ಅನಾಶಕಾಯನ, ಅರಣ್ಯಾಯನ ಇತ್ಯಾದಿ ಭಾರಿ ದೊಡ್ಡ ದೊಡ್ಡ ಸಾಧನ ಅಂತ ಕೊಂಡಾಡಿದೆ ಶಾಸ್ತ್ರದಲ್ಲಿ. ತಗೋತೀನಿ, ಇಷ್ಟೆಲ್ಲ ಕೊಂಡಾಡಿದಲ್ಲ ಎಲ್ಲೋಯ್ತು. ಅದು ಯೋ ಜ್ಞಾನ ಯಜ್ಞ, ಯಾವಾತನು ಅದರಿಂದ ತಿಳಿಯುತ್ತಾನೋ. ಯೋ ಜ್ಞ ಯಜ್ಞ ಅಂತ, ಯಾವ ಬ್ರಹ್ಮಚರ್ಯ ಸಾಧನವಂತನೋ ಅದನ್ನು ತಿಳಿಯುತ್ತಾನೋ ಅದನ್ನ ಯಜ್ಞ ಅನ್ನೋದು ಬ್ರಹ್ಮಚರ್ಯವೇ. ಹಾಗೆಯೇ ಏಷಣಾದ್ ಇಷು ಇಚ್ಛಾಯಾಮ್, ಬಯಕೆಯಿಂದ ಸಿಗುವಂಥದ್ದಾದನ್ನ ಇಷ್ಟ. ಇಷು ಇಚ್ಛಾಯಾಮ್ ಇಷ್ಟ ಆಗುತ್ತೆ. ಯಜ ಪೂಜೆಗೂ ಇಷ್ಟ ಆಗುತ್ತೆ. ಯಜ ದೇವ ಪೂಜಾ ಸಂಗತಿ ಕಾರಣ ಇಷ್ಟ ಆದರೆ ಯಾಗ ಅಂತ ಅರ್ಥ. ಇಷು ಇಚ್ಛಾಯಾಮ್ ಇಷ್ಟ ಆದರೆ ಬಯಕೆ ಅಂತ. ಇದನ್ನ ಬಯಸುತ್ತಾನೆ, ಬ್ರಹ್ಮಚರ್ಯದಿಂದ ಅದು ಬಯಸ್ತಾನೆ, ಅದನ್ನು ಬ್ರಹ್ಮಚರ್ಯವೇ ಇಷ್ಟ. ಹಾಗೆಯೇ ಸತ್ರಾಯಣ, ಅದು ಯಾಗ, ಅದು ಸತಃ ತ್ರಾಣ, ಇರುವಂತಹ ಸತ್ಸ್ವರೂಪವನ್ನು ಪರಮಾತ್ಮನನ್ನು ಕಾಪಾಡಿಕೊಡುತ್ತೆ, ಇವನಿಗೆ ಗೊತ್ತಾಗುವಂಗೆ ಮಾಡುತ್ತೆ. ಬ್ರಹ್ಮಚರ್ಯವೇ ಸತ್ರಾಯಣ. ಬ್ರಹ್ಮಚರ್ಯವೇ ಮನನಾನ್ ಮೌನಂ, ಮನನ ಮಾಡುವುದು ಮನನ ಅನಿಸ್ಕೊಂಡಿದೆ. ಅನಾಶಕಾಯನ ಅನ್ನೋದು ಬ್ರಹ್ಮಚರ್ಯಕ್ಕೆ ಹೆಸರು, ನಾಶವಾಗದೇ ಇರತಕ್ಕಂತಹ ಸ್ಥಾನ ಅದು. ಮತ್ತು ಅರಣ್ಯ ಅನ್ನುವಂತಹ ಎರಡು ಸಮುದ್ರವನ್ನುಳ್ಳಂಥ ಬ್ರಹ್ಮಲೋಕಕ್ಕೆ ಈ ಬ್ರಹ್ಮಚರ್ಯ ಉಳ್ಳವನೇ ಹೋಗುತ್ತಾನಾದ್ರಿಂದ ಬ್ರಹ್ಮಚರ್ಯವೇ ಅರಣ್ಯಾಯನ ಅಂಥೇಳಿ ಮೊದಲಾಗಿರ್ತಕ್ಕಂಥ 6 ದೊಡ್ಡ ದೊಡ್ಡ ಸಾಧನ, ಪುರುಷಾರ್ಥಕ್ಕೆ ಸಾಧನವಾಗಿರುವ ಈ ಗುಣಗಳಿಂದ ಬ್ರಹ್ಮಚರ್ಯವನ್ನು ಹೊಗಳಿರೋದ್ರಿಂದ ಬ್ರಹ್ಮಚರ್ಯ ಅನ್ನೋದು ಆತ್ಮಜ್ಞಾನಕ್ಕೆ ಹೆಚ್ಚಿನ ಸಹಕಾರಿ ಸಾಧನ. ಪರಂಪರಾ ಸಾಧನ ಅಲ್ಲ, ಅಂತರಂಗ ಸಾಧನ ಅಲ್ಲ,
ಆರಾಧ ಸಾಧನ ಅಲ್ಲ, ಸಹಕಾರಿ ಸಾಧನ. ಇದು ತೀರ್ಥಕ್ಷೇತ್ರ, ಜಪ, ಉಪವಾಸ ಇತ್ಯಾದಿಗಳು ಆರಾಧೋಪಕಾರಕ. ಕರ್ಮಯೋಗ ಪರಂಪರಾ ಸಾಧನ, ಉಪಾಸನೆ ಅಂತರಂಗ ಸಾಧನ, ಆಮೇಲೆ ಶಮದಮಾದಿಗಳು ಸಹಕಾರಿ ಸಾಧನ, ಶ್ರವಣ ಮನಿಧ್ಯಾಸನಗಳು ಸಾಕ್ಷಾತ್ ಸಾಧನ. ಈ ಬ್ರಹ್ಮಚರ್ಯವು ಶ್ರವಣ ಮನಾದಿಗಳು ಒಂದಾಗಿದೆ. ಈ ಸಹಕಾರಿ ಸಾಧನ ಅನಿಸ್ಕೊಂಡಿದೆ. ಆತ್ಮಜ್ಞಾನ ಶ್ರವಣ ಮನನ ಸಾಕ್ಷಾತ್ ಸಾಧನ ಆಯ್ತು, ಇದು ಸಹಕಾರಿ ಸಾಧನ ಆದ್ರಿಂದ ಶಮದಮಾದಿಗಳ ಜೊತೆ ಸೇರ್ಕೋತು. ಶಮದಮಾದಿ ಜೊತೆ ಸೇರ್ಕೊಳ್ತು ಬ್ರಹ್ಮಚರ್ಯ. ಶಮದಮಾದಿಗಳ ಜೊತೆ ಬ್ರಹ್ಮಚರ್ಯವೂ ಒಂದು. ಬ್ರಹ್ಮಚರ್ಯವು ಶಮದಮಾದಿಗಳು ಇಟ್ಕೊಂಡ್ರೆ ಆ ಶ್ರವಣ ಮನಾದಿಗಳಿಂದ ಪಕ್ವವಾಗಿ ಜ್ಞಾನ ಆಗತ್ತೆ. ಆ ಮನದ ನಿಧ್ಯಾಸನ ಗೊತ್ತಾಗತ್ತೆ. ಶ್ರವಣದಿಂದಲೇ ಉತ್ತಮಾಧಿಕಾರಿ ಗೊತ್ತಾಗತ್ತೆ. ಉತ್ತಮಾಧಿಕಾರಿ ಜೊತೆ ಮನದ ನಿಧ್ಯಾಸನವನ್ನು ಮಾಡ್ಕೊಂಡು ಇದು ಮಾಡಬೇಕು. ಹೀಗೆ ಸಹಕಾರಿ ಸಾಧನ ಬಂದ್ಬಿಟ್ಟು ಭಾಷ್ಯಕಾರರು ಆತ್ಮಜ್ಞಾನಕ್ಕೆ ಜೊತೆಯಲ್ಲಿರಬೇಕಾಗಿರ್ತಕ್ಕಂಥ ಸಾಧನ ಬ್ರಹ್ಮಚರ್ಯ. ಎಷ್ಟು ಚೆನ್ನಾಗಿ ಬ್ರಹ್ಮಚರ್ಯವನ್ನು ಊರಿಸ್ಕೊಂಡಿರ್ತಾನೋ ಅಷ್ಟು ಬೇಗ ಆತ್ಮಜ್ಞಾನಕ್ಕೆ ಇವನು ಅಧಿಕಾರಿ ಆಗ್ತಾನೆ, ಹತ್ತಿರವಾಗ್ತಾನೆ. ಅಂತಾಗಿ ಈ ರೀತಿಯಾಗಿ ಬ್ರಹ್ಮಜ್ಞಾನವನ್ನು ಪಡ್ಕೋಬೇಕು ಅನ್ನುವಂಥ ಬ್ರಹ್ಮಜ್ಞಾನಿಗಳಿಂದ ಅವಶ್ಯವಾಗಿ ಬ್ರಹ್ಮಚರ್ಯವನ್ನು ಕಾಪಾಡಬೇಕು. ಬ್ರಹ್ಮವಿಧಾನ ಬ್ರಹ್ಮಜ್ಞಾನಿ ಆದ್ಮೇಲೆ ಕಾಪಾಡ್ಕೋಬೇಕು ಹೇಳೋ ಅವಶ್ಯಕತೆ ಇಲ್ಲ. ಅವನು ಕಾಪಾಡ್ಕೊಳ್ಬೇಕಾಗ್ಬೋದು, ಅವನಿಗೆ ಅದು ಸ್ವರೂಪ ಆಗತ್ತೆ, ಸಹಜ ಆಗುತ್ತೆ. ಅದೇ ಬ್ರಹ್ಮಜ್ಞಾನ ಆಗಬೇಕು ಅನ್ನೋ ಮುಮುಕ್ಷುಗಳು ಕೂಡ ಅವಶ್ಯವಾಗಿ ಬ್ರಹ್ಮಚರ್ಯವನ್ನು ಕಾಪಾಡ್ಕೋಬೇಕು. ಯಾವ ಕಾರಣಕ್ಕೂ ಇಂದ್ರಿಯಗೆ ಸಡ್ಲ ಮಾಡಬಾರ್ದು, ಇಂದ್ರಿಯ ಜೋಚು ಬಿಡಬಾರ್ದು, ವಿಷಯಾಸಕ್ತಿ ಇಟ್ಕೋಬಾರ್ದು. ಎಷ್ಟು ಚೆನ್ನಾಗಿ ಬ್ರಹ್ಮಚರ್ಯವನ್ನು ಉಳಿಸ್ಕೊಂಡು ಬ್ರಹ್ಮಜ್ಞಾನಕ್ಕೆ ಅಷ್ಟು ಹತ್ರ ಆಗ್ತಾರೆ. ಆಯ್ತಾ? ಆದಷ್ಟು ಜಾಪ ಮಕ್ಕಳು ಶೇಷಕಾಲ ಜಾಪ ಮಾಡೋಣ. ಸರಿಯಾಗಿರೋ ಎಂತದೋ ರಕ್ಷೆ ಇತ್ಯರ್ಥ. ತತ್ತತ್ರ ಹಿ ಬ್ರಹ್ಮಲೋಕೆ ತತ್ತತ್ರ ಹಿ ಬ್ರಹ್ಮಲೋಕೆ ಅರಶ್ಚ ಹವೈ ಪ್ರಸಿದ್ಧೋ ನ್ಯಶ್ಚ ಅರ್ಣವೋ ಸಮುದ್ರೌ. ಅರಶ್ಚ ಹವೈ ಪ್ರಸಿದ್ಧೋ ನ್ಯಶ್ಚ ಅರ್ಣವೋ ಸಮುದ್ರೌ. ತತ್ರ ಅಂತ ಅಲ್ಲಿನ ಎಲ್ಲಿ ಬ್ರಹ್ಮಲೋಕದಲ್ಲಿ. ಬ್ರಹ್ಮಲೋಕ ಅಂದರೆ ಬ್ರಹ್ಮಣೋಲೋಕ. ಹಿಂದೆ ಸುಷುಪ್ತಿ ಲೋಕ ಅಹರಹ ಬ್ರಹ್ಮಲೋಕದಲ್ಲಿ ಬ್ರಹ್ಮೈವ ಲೋಕ ಮಾಡಿದ್ರಲ್ಲ, ಅದಲ್ಲ. ಇದು ಬ್ರಹ್ಮಣ ಸತ್ಯಸ್ಯ ಬ್ರಹ್ಮಣ ಚತುರ್ಮುಖಸ್ಯ ಬ್ರಹ್ಮಣ. ಇಲ್ಲಿಂದ 7ನೇ ಲೋಕವಾದ ಸತ್ಯಲೋಕವೆಂಬ ಬ್ರಹ್ಮಲೋಕದಲ್ಲಿರ್ತಕ್ಕಂತಹ ಹಿರಣ್ಯಗರ್ಭನೆಂಬ ಲೋಕ. ಆ ಲೋಕದಲ್ಲಿ ಅರ ಮತ್ತು ನ್ಯಾ ಅನ್ನಂಥೇಳಿ ಪ್ರಸಿದ್ಧವಾದ, ಶಾಸ್ತ್ರ ಪ್ರಸಿದ್ಧವಾದ 2 ಸಮುದ್ರ. ಪ್ರಸಿದ್ಧ ಲೋಕ ಪ್ರಸಿದ್ಧ ಅಲ್ಲ, ಶಾಸ್ತ್ರಕ್ಕೊತ್ತು. ಶಾಸ್ತ್ರ ನೋಡ್ಕೊಂಡಿದೆ. ಓಹೋ, ಏನು ಸೃಷ್ಟಿ ಭಗವಂತಂದಿದು, ನ್ಯಾಗರ ಫಾಲ್ಸ್ ಭಾರಿ ಚೆನ್ನಾಗಿದೆ ಅಂತಾರಲ್ಲ, ಅದು ಏನೂ ಇಲ್ಲ ಬ್ರಹ್ಮಲೋಕದ ಮುಂದೆ. ಭಾರಿ ಚೆನ್ನಾಗಿದೆ ನೋಡಿ, ಕಣ್ಣು ಮನ ಸೆಳೆಯತ್ತೆ. ತುಂಬಾ ಚೆನ್ನಾಗಿದೆ ನ್ಯಾಗರ ಫಾಲ್ಸ್ ಅಂತ ಹೇಳಿ. ಹೋಗಿದ್ರಮ್ಮ? ಹೋಗ್ಲಿಲ್ವಾ? ಇನ್ನೂ ಯಾಕೆ ಏನ್ ಮಾಡ್ತಿದ್ದೀರಾ ಅಮೆರಿಕ ಕೂತ್ಕೊಂಡು? ಸಮುದ್ರೋಪಮೇವ ಸರಸಿ. ಸಮುದ್ರೋಪಮೇವ ಸರಸಿ ಅಂದ್ರೆ ಮೋಸ್ಟ್ಲಿ ಇರುತ್ತೆ. ಶಾಸ್ತ್ರಿ ಭಯ ಆಗತ್ತಲ್ಲ, ಅದು ಹಂಗಲ್ವೋ? ಸಮುದ್ರದಂತೆ ದೊಡ್ಡದಾದ ಸರೋವರ ಅದು. ಉಪ್ಪು ನೀರಲ್ಲ, ಕಣ್ಣು ಉರಿಯಲ್ಲ, ಮೈಯೆಲ್ಲ ಅಂಟಾಗೋಲ್ಲ, ಅಲ್ಲಿ ಭಯ ಆಗೋಲ್ಲ. ಭಾಳ ಅಲೆ ಭಾಳ ಪ್ಲೆಸೆಂಟ್ ಆಗಿರ್ತಕ್ಕಂಥ ಪನ್ನೀರಂತೆ ಇರುವಂತಹ ಸರೋವರ ಅದು. ಪನ್ನೀರು ಅದು ಹೇಗಿದೆ ಅಂದ್ರೆ ಒಳ್ಳೆ ಸುಗಂಧವಾಗಿರ್ತಕ್ಕಂಥ ನೀರು, ಒಳ್ಳೆ ಕೋಮಲವಾಗಿರುವ, ಮುಳುಗಿಬಿಟ್ರೆ ಏನೋ ಒಂದು ರೀತಿ ಆನಂದ ಉಕ್ಕತ್ತೆ. ಗಂಗಾ ಸ್ನಾನ ಮಾಡಿದ್ರೆ ಒಂದು ಸಂತೋಷ ಆಗತ್ತೆ. ಗಂಗಾ ಸ್ನಾನ ಏನೂ ಇಲ್ಲ ಬ್ರಹ್ಮಲೋಕದ ನದಿ ಮುಂದೆ. ತೃತೀಯಸ್ಯಾಂ ಭುವಂ ಅಂತರಿಕ್ಷಂ ಚಾಪೇಕ್ಷ ತೃತೀಯಾ ದ್ವಯೋಃ. ತೃತೀಯಸ್ಯಾಂ ಭುವಂ ಅಂತರಿಕ್ಷಂ ಚ ಅಪೇಕ್ಷ ತೃತೀಯಾ ದ್ವಯೋಃ. 3ನೇ ಲೋಕದಲ್ಲಿ ಅಂದ್ರೆ ಭುವಂ ಅಂತರಿಕ್ಷ. ಭುವ ಅಂದ್ರೆ ಭೂಮಿ, ಅಂತರಿಕ್ಷ ಅಂದ್ರೆ ಮಧ್ಯಲೋಕ. ಇದೆರಡು ಅಪೇಕ್ಷಿಸ್ಕೊಂಡ್ರೆ ಅದು 3ನೇದು. 3 ಬೇಕಾದ್ರೆ 2 ಹಿಂದೆ ಕೇಳಬೇಕಲ್ಲ. ಭೂಮಿ, ಅಂತರಿಕ್ಷ, ದ್ಯುಲೋಕ ಅಂತೇಳಿ 2 ಅಪೇಕ್ಷಿಸ್ಕೊಂಡು 3ನೇದಾಗಿರೋ ದ್ಯುಲೋಕದಲ್ಲಿ ಅಂದ್ರೆ ಬ್ರಹ್ಮಲೋಕದಲ್ಲಿ ಅಂತ ಅರ್ಥ. ತತ್ರೈವ ಚ ಐರಂ. ತತ್ರೈವ ಚ ಐರಂ ಇರಾ ಅನ್ನಂ. ಇರಾ ಅನ್ನಂ. ತನ್ಮಯೋ ಐರಂ ಮಂಡಃ. ತನ್ಮಯ ಐರಂ ಅಂಡಃ. ಸತ್ಯ ಆ ಬ್ರಹ್ಮಲೋಕದಲ್ಲಿ ಐರ, ಇರ ಅನ್ನ ಅಂದ್ರೆ ಉಪಭೋಗಕ್ಕೆ. ಇದು ಅನ್ನ ಅಂದ್ರೆ ಈ ಅಕ್ಕಿ ಅನ್ನ ಅಲ್ಲ. ಅನ್ನ ಅಂದ್ರೆ ಉಪಭೋಜ್ಯವಾದ, ಅನುಭವಿಸೋದಕ್ಕೆ ತಕ್ಕವಾಗಿರ್ತಕ್ಕಂತಹ ಒಂದು ಇದು ಅನ್ನ. ಅದು ಅದರ ಮಯ ಅಂದ್ರೆ ಮಂಡ ಅಂದ್ರೆ ಒಳ್ಳೆ ಕೆನೆಯಂತೆ ಭಾರಿ ಮೃದುವಾಗಿದೆಯಂತೆ. ಅದು ಕೆಟ್ಟ ವಾಸನೆ ಆಗೋಲ್ಲ, ಹಳಸೋದಿಲ್ಲ, ಏನೋ ಯಾವಾಗಲೂ ಫ್ರೆಶ್ಶು, ನಿತ್ಯ ನೂತನ. ಅದು ಬ್ರಹ್ಮ ಸೃಷ್ಟಿ. ಅದು ಅದ್ಭುತವಾಗಿರ್ತಕ್ಕಂಥ ಒಂದು ಇದು. ಅಲ್ಲಿ ಹೋಗ್ಬಿಟ್ರೆ
ಯಪ್ಪಾ ಏನಿದು ಈ ಸರೋವರ ಹೇಗಿದೆ ಅಂಥೇಳಿ ಬೆಳೆದಿಂಗಳಂತೆ ಪಳ 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 ಹೊಳಿತಾ ಇದೆ ಅದು. ಭಾರಿ ಅದ್ಭುತವಾಗಿರ್ತಕ್ಕಂತಹ ಸರೋವರ ಐರಮ್ಮ. ತೇನ ಪೂರ್ಣಂ ಐರಮ್ಮದೀಯಂ, ತೇನ ಪೂರ್ಣಂ ಐರಮ್ಮದೀಯಂ, ಅದರಿಂದ ಪೂರ್ಣವಾಗಿದೆ, ತುಂಬ ಹೋಗಿದೆ. ಆದರೆ ಐರಮ್ಮದೀಯ ಮದ ಅಂದ್ರೆ ಒಂದು ತನ್ಮಯತೆ, ಒಂದು ಮೈ ಮರೆಸುವಂತಹ ಒಂದು ಸ್ಥಿತಿಯನ್ನು ತಂದು ಕೊಡುತ್ತೆ. ಮೈ ಮರ್ತು ಬಿಡ್ತೀವಿ ನಾವಲ್ಲಿ ಹೋಗ್ಬಿಟ್ರೆ, ಮುಳುಗ್ಬಿಟ್ರೆ ನಾವ್ಯಾರೂ ಅರಿವೇ ಇರಲ್ಲ, ಪರಿಜ್ಞಾನವೇ ಇರಲ್ಲ. ಸುಷುಪ್ತಿಲಿದ್ದಾಗ ಹೆಂಗಾಗ್ತೀವಿ ಹಂಗಾಗ್ತೀವಿ. ಅದು ಎಚ್ಚರದಲ್ಲಿ ಹಂಗೆ ಕೇಳ್ತಾ ಇರ್ತೀವಿ. ಈ ಡ್ರಗ್ಗು ಕುಡಿಯೋದು ಇದು ಮಾಡಿ ಏನೋ ಮಾಡ್ತಾರಲ್ಲ, ಅಲ್ಲಿ ಆ ಥರ ಸೈಡ್ ಎಫೆಕ್ಟ್ ಆಗಲ್ಲ ಅಲ್ಲಿ. ಇದೆಲ್ಲ ಸೈಡ್ ಎಫೆಕ್ಟ್. ಈ ಡ್ರಗ್ಸ್ ತಗೊಳ್ಳೋದು, ಕುಡಿಯೋದು, ಇನ್ನೊಂದು ಮೈ ಹಾಳಾಗುತ್ತೆ. ಅದು ಪುಣ್ಯದ ಒಂದು ಪರಾಕಾಷ್ಠೆಯ ಲೋಕ. ಅದು ಎಷ್ಟೇ ಅಂದರೂ ನಾವು ಹೋಲಿಕೆ ಕೊಟ್ಟು ಹೇಳಬೇಕು. ಆದರೆ ಹೋಲಿಕೆ ಕೊಟ್ಟದ್ದು ಅಷ್ಟು ಚೆನ್ನಾಗಿರೋ ಹೋಲಿಕೆ ಅಲ್ಲ ಇದು. ಏನು ಮಾಡೋಕ್ಕಾಗಲ್ಲ, ಒಳ್ಳೆ ಹೋಲಿಕೆ ಕೊಡೋಕೆ ಬರೋಲ್ಲ ಅಲ್ಲಿಗೆ. ಅಲ್ಲೇ ಹೋಗಿ ನೋಡ್ಬೇಕು. ಬರ್ತೀರಾ? ಹೋಗೋಣ. ನಾನೇನೋ ಹೊರಟಿದ್ದೀನಿಪ್ಪ. ಬರ್ಬಾ, ಯಾಕೆ ಇಲ್ಲೇ ಇರ್ತೀರಾ? ಏನಂತ? ಓ ಇದು ಜಿಷ್ಟು ಮದುವೆ ನೋಡ್ಬೇಕು ಮಾಡ್ಬೇಕು ಇಲ್ಲಿರ್ಬೇಕು ಅಂತ ಮೊಮ್ಮಗಂದ ಅಲ್ಲ, ಅದು ಕಲ್ಪನೆ ಒಳಗೇನೆ. ಈ ಕಲ್ಪನೆ ಏನು ಆ ಕಲ್ಪನೆ ಏನು ಬೇಡ. ಯಾವ್ದೋ ಒಂದ್ ಕಲ್ಪನೆ ಬಿಟ್ಟು ಆಚೆಗೆ ಹೋಗಕ್ಕಾದ್ರೆ ಹೋಗ್ಬೇಕು, ಇಲ್ಲಾಂದ್ರೆ ಇರೋದ್ರಲ್ಲಿ ಇರ್ಬೇಕು. ಹಂಗಲ್ಲಮ್ಮ, ಕಲ್ಪನೆ ಅದು ಬ್ರಹ್ಮಲೋಕದ ಕಲ್ಪನೆ. ಶಾಸ್ತ್ರ ಬೇಡ ಗುರುಗಳೇ. ಇರ್ಲಿಮ್ಮ, ಒಂದ್ಸಲ ನೋಡ್ಬರೋಣ ಬರ್ರಿಮ್ಮ. ಒಂದ್ ಟ್ರಿಪ್ ಇಟ್ಟಿರೋಣ, ಒಂದ್ ಟ್ರಿಪ್ ಹೋಗ್ಬಿಟ್ಟು ಆಮೇಲೆ ಕಲ್ಪನೆ ನೋಡೋಣ. ಅದು ನೋಡ್ಬಿಟ್ಟು ಆಮೇಲೆ ಹೇಳ್ಬೇಕಾಗಲ್ಲ. ಬ್ರಹ್ಮಲೋಕದಲ್ಲ ನೋಡ್ದೆ ಹೇಳ್ಬಾರ್ದು ಯಾವಕ್ಕೂ. ಆಸಕ್ತಿನೇ ಇಲ್ಲ. ಬ್ರಹ್ಮಲೋಕಕ್ಕೆ ಹೋಗ್ಬೇಕಮ್ಮ, ಕರ್ಕೊಂಡು ಹೋಗ್ತೀನಿ. ಜಂಬೋ ಜೆಟ್ ವಿಮಾನದಾಗ ಹೋಗೋಣ. ತದುಪಯೋಗಿನಾಂ ಮದಕರಂ ಹರ್ಷೋತ್ಪಾದಕಂ ಸರಹ. ತದುಪಯೋಗಿನಾಂ ಮದಕರಂ ಹರ್ಷೋತ್ಪಾದಕಂ ಸರಹ. ಅದನ್ನು ಉಪಯೋಗಿಸುವವರಿಗೆ, ಆ ಐರಮ್ಮದಿ ಸರೋವರ ಉಪಯೋಗಿಸುವವರಿಗೆ ಮದವನ್ನುಂಟು ಮಾಡುವ, ಹರ್ಷೋತ್ಪಾದನೆ ಮಾಡುವ, ಆನಂದದಲ್ಲಿ ಸೇರುವಂತಹ ಒಂದು ದಿವ್ಯಾನುಭವನ್ನುಂಟು ಮಾಡುತ್ತೆ ಅದು. ಅಂಥ ಒಂದು ಸರೋವರ ಅದು. ತತ್ರೈವ ಚ ಅಶ್ವತ್ಥೋ ವೃಕ್ಷಃ ಸೋಮಸವನೋ ನಾಮತಃ. ತತ್ರೈವ ಚ ಅಶ್ವತ್ಥೋ ವೃಕ್ಷಃ ಸೋಮಸವನೋ ನಾಮತಃ. ಅಲ್ಲಿ ಒಂದು ಅರಳಿ ಮರ ಅಂತಂದ್ರೆ ಒಂದೇನಿಲ್ಲ, ಅಂಥದ್ದು ಸಾವಿರಾರು ಇರುತ್ತೆ. ಒಂದೊಂದಕ್ಕೂ ಎಲ್ಲ ಒಂದು ಮರಕತ ಮಣಿಯ ಇದು ಕಟ್ಟಿರ್ತಾರೆ, ಕಟ್ಟೆ ಕಟ್ಟಿರ್ತಾರೆ. ಅಲ್ಲಿ ಹೋಗಿ ಕೂತು ಬಿಟ್ರೆ ಸುರಿದು ಬಿಡುತ್ತೆ. ಅದೇ 2 ನಿಮಿಷ ಆ ಸುರಿತಾ ಇರ್ಬೇಕಾದ್ರೆ ಈ ನಲ್ಲಿ ಅಡಿ ಕೈ ಕೊಟ್ಟು ಕೂಡಲೇ ನಲ್ಲಿ ನೀರು ಬರುತ್ತಲ್ಲ, ಹಂಗೆ ಆ ಅರಳಿ ಮರದ ಅಡಿ ಹೋದ್ ಕೂಡಲೇ ನಿಮ್ಗೆ ಒದ್ದೆ ಆಗಲ್ಲ, ಚಳಿ ಆಗಲ್ಲ, ನೆಗಡಿ ಆಗಲ್ಲ, ಶೀತ ಆಗಲ್ಲ. ಹೆದರ್ಕೋಬೇಡಿ, ಆ ತರಹ ಏನೂ ಆಗಲ್ಲ. ಅದು ಮನೋಮಯ ಹೀರೋದ್ರಿಂದ ಅದ್ಭುತ ಅದು. ಆ ಮದಕರ ಅದು ಅಶ್ವತ್ಥ ಅನ್ನುವಂತಹ ಒಂದು ಸೋಮವನ್ನು ಸುರಿಸುವಂತಹ ಒಂದು ವೃಕ್ಷ. ಸೋಮೋ ಅಮೃತಂ ತನ್ನಿಸ್ರವ ಅಮೃತಸ್ರವ ಇತಿ ವಾ. ಸೋಮೋ ಅಮೃತಂ ತನ್ನಿಸ್ರವೋ ಮೃತಸ್ರವ ಇತಿ ವಾ. ಸೋಮ ಅಂದ ಈ ಸೋಮಲತೆಯ ಸೋಮಲ ಅಲ್ಲ, ಅಮೃತ ಅಂತ ಅರ್ಥ. ಆ ಅಮೃತವನ್ನ ಸುರಿಸುವಂತಹ ಒಂದು ವೃಕ್ಷ, ಅರಿನ ವೃಕ್ಷದಂತಿರೋ ವೃಕ್ಷ. ಅದು ಒಂದಿದ್ದು ಮನೋಮಯ ಲೋಕವಾದ. ಅಲ್ಲಿ ಹೋಗಿ ಕದ್ಮೇಲೆ ಸನಕಾದಿಗಳು ಅಲ್ಲೇ ಇರ್ತಾರೆ. ಸನಕಾದಿಗಳು ಎಲ್ಲ ಬ್ರಹ್ಮಲೋಕದ ಮಹಾತ್ಮರಲ್ಲ. ಏನ ತತ್ವಜ್ಞಾನ ಇದೆ. ಈ ಅಶ್ವತ್ಥ ಸೋಮಸವನ ಇದೆ, ಐರಮ್ಮದಿಯ ಸರ ಇದೆ, ಆ ಹಿರಣ್ಯಗರ್ಭ ಜೊತೆ ಸಂವಾದ. ಏನ್ರಿ ಅದು ಆನಂದದ ಧಾಮ ಅಂದ್ರೆ ಹಾಗಿರ್ಬೇಕಪ್ಪ. ಕಷ್ಟವೇ ಇಲ್ಲ. ಸೊಳ್ಳೆ ಪರದೆ ಬೇಡ, AC ಬೇಡ, ಫ್ಯಾನ್ ಬೇಡ, ಏನು ಅಡುಗೆ ಸಾಮಾನುಗಳು ಬೇಡ, ಯಾವ ಕುಕ್ಕರ್ ಬೇಡ, ಗ್ಯಾಸ್ ಬೇಡ, ಎಂಥದ್ದು ಬೇಡ. ಆನಂದ ಯಾವಾಗೂ 360 days ಅದು. ಕಮೋಡ್ ಕಟ್ಟಬೇಕಾ, ಇಂಡಿಯನ್ ಯಾವ ಸಮಸ್ಯೆ ಇಲ್ಲ. ಏನು ಟಾಯ್ಲೆಟ್ ಎಂಥದ್ದು ಬೇಡ, ಅಂದ ಇರುತ್ತೆ. ಅಮೃತಮಯ ಸೋಮ, ಅದನ್ನ ನಿಸ್ಸರವನ್ನು ಸುರಿಸುವಂತಹದ್ದು ಅಮೃತ ಸ್ರವ ಅಂತ ಹೇಳ್ಬೇಕು. ತತ್ರೈವ ಚ ಬ್ರಹ್ಮಲೋಕೆ, ತತ್ರೈವ ಚ ಬ್ರಹ್ಮಲೋಕೆ ಪರೈಹಿ ಬ್ರಹ್ಮಚರ್ಯ ಸಾಧನ ರಹಿತೈಹಿ, ಪರೈಹಿ ಬ್ರಹ್ಮಚಾರ್ಯ ಸಾಧನ ರಹಿತೈಃ, ಬ್ರಹ್ಮಚರ್ಯ ಸಾಧನವದ್ಭ್ಯಃ ಅನ್ಯೈಹಿ, ಬ್ರಹ್ಮಚರ್ಯ ಸಾಧನವದ್ಭ್ಯಃ ಅನ್ಯೈಃ ಜೀಯತೆ ಇತಿ ಅಪರಾಜಿತಾ ನಾಮ ಪೂಃ. ಜೀಯತೆ ಇತಿ ಅಪರಾಜಿತಾಃ ನಾಮ ಪೂಃ. ಪುರೀ ಬ್ರಹ್ಮಣೋ ಹಿರಣ್ಯಗರ್ಭಸ್ಯ. ಪುರೀ ಬ್ರಹ್ಮಣೋ ಹಿರಣ್ಯಗರ್ಭಸ್ಯ. ಆ ಬ್ರಹ್ಮಲೋಕದಲ್ಲಿ ಒಂದು ಎಕ್ಸ್ಟೆನ್ಷನ್. ಆ ಎಕ್ಸ್ಟೆನ್ಷನ್ ಅಲ್ಲಿ ಬ್ರಹ್ಮದ ಪಟ್ಟಣ ಇದೆ. ಆ ಬ್ರಹ್ಮದ ಪಟ್ಟಣಕ್ಕೆ ಹೆಸರು ಅಪರಾಜಿತಾಪು ಅಂದ್ರು. ಸೋಲನ್ನೇ ಕಾಣದವರು ಅಂದ್ರೆ ಯಾರಲ್ಲಿ ಬ್ರಹ್ಮಚರ್ಯವೇ ಮುಂತಾದ ಸಾಧನೆ ಇಲ್ಲವೋ ಅಂಥವರಿಂದ ಪಡೆಯೋಕ್ಕಾಗದೇ ಇರತಕ್ಕಂಥ ಲೋಕ. ಅಂದ್ರೆ ಯಾರು ದೊಡ್ಡ ದೊಡ್ಡ ಉಪಾಸನೆಯನ್ನು ಮಾಡಿಲ್ವೋ, ಪ್ರಾಣೋಪಾಸನೆ, ವಿಶ್ವಾಮೋಪಾಸನೆ, ಶಾಂಡಿಲ್ಯ ವಿದ್ಯೆ, ಓಂಕಾರೋಪಾಸನೆ, ಧಾರೋಪಾಸನೆ ಇತ್ಯಾದಿ ಉಪಾಸನೆಗಳನ್ನು ಯಾರು ಮಾಡಿಲ್ಲವೋ ಅಂಥವರಿಗೆ ಇಲ್ಲ. ತದ್ದರಿನ
ಕೊಡಲ್ಲ, ಬರೋಲ್ಲ, ಹೋಗೋಕ್ಕಾಗಲ್ಲ, ನೋ ಎಂಟ್ರಿ ಬಿಡ್ತಾರೆ. ಇಲ್ಲ, ನೀವು ಬರಬೇಡಿ, ನಿಮ್ಗಿಲ್ಲ ಅದು, ನೀವು ಏನಿದ್ದು ಮನುಷ್ಯ ಲೋಕದಲ್ಲಿರಿ, ಇಲ್ಲಿ ಊರಂದಿ ಕಚ್ಚೆ ನಾಯಿ ನೋಡ್ಕೊಂಡಿರಿ, ಇಲ್ಲೇ ಏನು ಕೊಡ್ತೀರೋ ಊಟ ತಿಂಡಿ ಮಾಡ್ಕೊಂಡಿರಿ, ಅಷ್ಟೇ ನಿಮ್ಮ ಹಣೆ ಬರ. ಆಯ್ತಾ? ಬ್ರಹ್ಮಚರ್ಯವೇ ಮುಂತಾದ ಸಾಧನವಿಲ್ಲದೆ ಇರತಕ್ಕಂತಹ ಬ್ರಹ್ಮಚರ್ಯ ಸಾಧನವುಳ್ಳವರಿಗಿಂತ ಬೇರೆಯಾದ ಬ್ರಹ್ಮಚರ್ಯ ಸಾಧನವುಳ್ಳವರಾಗಿರುವ ಮಹಾತ್ಮರಿಗಿಂತ ಬೇರೆಯಾಗಿರುವ ಪ್ರಾಕೃತರು, ಲೌಕಿಕರು, ವಿಷಯಾಸಕ್ತರಾಗಿರ್ತಕ್ಕಂಥ ಜನರಿಂದ ಗೆಲ್ಲಲ್ಪಡದೇ ಇರುವ ಅವರಿಂದ ಸೋಲಲ್ಲ, ಅವರಿಗೆ ಆಕ್ರಮಣ ಮಾಡೋಕ್ಕಾಗದೇ ಇರುವ ಪಟ್ಟಣ ಅಪರಾಜಿತ ಅಪ್ಪು. ಅದೇ ಬ್ರಹ್ಮನ ಹಿರಣ್ಯಗರ್ಭನ ಪಟ್ಟಣ. ಅದು ಆ ಪ್ರಭು ಸ್ವಾಮಿ ತಾನು ಮಾಡಿಕೊಂಡು ತನ್ನ ಸತ್ಯ ಸಂಕಲ್ಪ ದೇವನು ಮಾಡಿಕೊಂಡಂತ ಹಿರಣ್ಯಮಯ ಬಂಗಾರಮಯ, ಬಂಗಾರ ಪ್ಲಾಟಿನಮ್ ಅಂತ ಹೇಳ್ಬೋದು, ಪ್ಲಾಟಿನಮ್ಮೋ ಬಂಗಾರವೋ ಏನ್ ಹೇಳ್ತಿರೋ ಹೇಳಿ, ಎಲ್ಲ ಅಭೌತಿಕ, ಇಲ್ಲ ಎಲ್ಲ ತೇಜೋಮಯ ಲೋಕ. ನಿಗಿ 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 ಪಳ 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 ಹೊಳಿತಾ ಇದೆ. ಒಳ್ಳೆ ಪ್ರೆಸೆಂಟ್ ಆದ ವಾತಾವರಣ. ಈ ಸೆಕೆ ಇಲ್ಲ, ಚಳಿ ಇಲ್ಲ, ಖಾರ ಇಲ್ಲ, ಶೀತ ಇಲ್ಲ, ಉಪ್ಪಿಲ್ಲ, ಹುಳಿಲ್ಲ. ಬಾ ಏನ್ ಹೇಳಿದ್ರು ಕಲ್ಪನೆ ಮಾಡ್ಕೋಕ್ಕಾಗಲ್ಲಮ್ಮ. ಅಲ್ಲಿ ಹೋಗಿ ನೋಡ್ಬೇಕು ಏನೇನು. ಎಷ್ಟೋ ತುಂಬ ಶಬ್ದ ಲಿಮಿಟ್ಟು ಒಂದಿಷ್ಟು ಹೇಳತ್ತೆ ಹೊರತು ಶಬ್ದಕ್ಕೆ ಪೂರ್ತಿ ಬ್ರಹ್ಮಲೋಕ ವ್ಯಾಪಿಸ್ಕೊಳಕ್ಕಾಗಲ್ಲ. ಪಾಪ ಕಷ್ಟಪಟ್ಟು ಹಿಂಗೆ ಹೇಳ್ತಿ ಹಂಗೆ ಹೇಳ್ದೆ ಮಾಡ್ತಾರನೋ, ಹಿಂಗೆ ಹೇಳ್ದೆ ಮಾಡ್ತಾರನೋ ಅಂತ ಸುದ್ದಿ ಏನೇನೋ ಭಾಳ ಹೇಳ್ತಾ ಇದೆ. ಎಷ್ಟು ಹೇಳಿದ್ರು ಬ್ರಹ್ಮಲೋಕದ ವರ್ಣನೆ ಮುಗಿಯೋಲ್ಲ. ಬ್ರಹ್ಮಲೋಕದ ವರ್ಣನೆ ಬ್ರಹ್ಮಲೋಕಕ್ಕೆ ಹೋಗಿಯೇ ನೋಡ್ಬೇಕು, ಇಲ್ಲದೆ ಆಗಲ್ಲ ಅದು. ಹಿರಣ್ಯಗರ್ಭನ ಪಟ್ಟಣ ಬ್ರಹ್ಮಲೋಕ ಅಪರಾಜಿತಾಪು ಅಂತ ಹೆಸರೋದಕ್ಕೆ. ಬ್ರಹ್ಮಣಾಚ ಪ್ರಭುಣ ವಿಶೇಷೇಣ ಮಿತಂ ನಿರ್ಮಿತಂ. ಬ್ರಹ್ಮಣಾಚ ಪ್ರಭುಣಾ ವಿಶೇಷೇಣ ಮಿತಂ ನಿರ್ಮಿತಂ. ತಚ್ಚ ಹಿರಣ್ಮಯಂ ತಚ್ಚ ಹಿರಣ್ಮಯಂ ಸೌವರ್ಣಂ ಪ್ರಭುವಿಮಿತಂ. ಸೌವರ್ಣಂ ಪ್ರಭುವಿಮಿತಂ ಮಂಡಪಂ ಇತಿ ವಾಕ್ಯಶೇಷಃ. ಮಂಡಪಂ ಇತಿ ವಾಕ್ಯಶೇಷಃ. ಆ ಪಟ್ಟಣವೇ ಒಂದು ಮಂಟಪಾಕಾರದಿಂದಿದೆ. ಮಂಟಪಾಕಾರ, ಮಂಟಪ ಒಳ್ಳೆ ಸುಂದರವಾದ ಮಂಟಪಾಕಾರದಲ್ಲಿದೆ. ಅದರಲ್ಲೇ ಬೇರೆ ಬೇರೆ ಪೋರ್ಷನ್ನು, ಕೊಠಡಿಗಳು, ಬೋರ್ಗಳು, ಹಾಲುಗಳು, ಸಭಾ ಮಂಟಪ, ದರ್ಬಾರ್ ಹಾಲು, ಸಿಗ್ರಹ ಎಲ್ಲ ಹಾಗಿರುತ್ತೆ. ಹಾಗೆ ಪ್ರಭುವಾದಂತಹ ಹಿರಣ್ಯಗರ್ಭನಿಂದ ವಿಶೇಷವಾಗಿ ತಾನು ಈ ಮಯಾಸುರ ಅವನಿಗೆ ಸುಧಾಮ ಅಂತ ಹೇಳಿ ಸುಧರ್ಮ ಅಂತ ಒಂದು ಸಭೆ ಮಾಡಿಕೊಟ್ಟ ಧರ್ಮರಾಜನಿಗೆ ಅಂತ ಮಹಾಭಾರತ ಕೇಳ್ತೀವಿ. ದೇವೇಂದ್ರನಿಗೆ ಒಂದು ಸಭೆ ಮಾಡಿಕೊಟ್ಟ ಅಂತ ಕೇಳಿದ್ದೀವಿ. ಅದೆಲ್ಲ ಭಾರಿ ವರ್ಣನೆ ಮಾಡ್ತಾರೆ. ಅದೆಲ್ಲ ಮರಕತ ಮಣಿಯ ನೆಲ, ಸ್ಫಟಿಕದ ಗೋಡೆ, ರತ್ನ ಖಚಿತವಾದ ಕಂಬಗಳು, ಒಳ್ಳೆ ಬಂಗಾರಮಯವಾದ ಬಾಗಿಲುಗಳು, ಅದು ಏನೇನೋ ಭಾರಿ ಹೇಳ್ತೀವಲ್ಲ, ಅದೆಲ್ಲ ಎಷ್ಟಷ್ಟಿದ್ದು ಬ್ರಹ್ಮಲೋಕಕ್ಕೆ ಹೋಲಿಸ್ಕೊಂಡ್ರೆ ಏನೂ ಅಲ್ಲ. ಬ್ರಹ್ಮಲೋಕ ಅದಕ್ಕೆ 10 ಟೈಮ್ ಅಲ್ಲ, 100 ಟೈಮ್ ಅಲ್ಲ, 1000 ಟೈಮ್ಗಿಂತ ಮೇಲಾಗಿರ್ತಕ್ಕಂತಹ ಅದ್ಭುತವಾದಂತಹ ಲೋಕ ಅದು. ಅಂಥ ಲೋಕ ಪ್ರಭುವಾದ ಹಿರಣ್ಯಗರ್ಭನಾದ ಸತ್ಯಲೋಕದ ಬ್ರಹ್ಮನಿಂದ ನಿರ್ಮಾಣ ಮಾಡಿಕೊಂಡಂಥದ್ದು ಸುವರ್ಣಮಯವಾಗಿದ್ದು ನಿಗಿನಿಗಿ ಹೊಳಿತಾ ಇರುತ್ತಾ ಮಂಟಪ ಅದು. ಅಂಥ ಲೋಕವನ್ನ ಬ್ರಹ್ಮಚರ್ಯದಿಂದ ಗೆದ್ಕೊಳ್ತಾನೆ. ಅತ್ಯಂತ ಆತ್ಮಾನ ಆಚಾರ್ಯ ಕೊಲೆ ಅವಸಾದೆಯನ್ನ ಸರ್ವೇ ಪುಣ್ಯಲೋಕ ಭವಂತಿ. ಹೋಗ್ಬಿಟ್ಟು ಬ್ರಹ್ಮನ ಹತ್ರ ಹೋಗ್ಬಿಟ್ಟು ಮಾತಾಡ್ಸ್ಬಿಡ್ತಾನೆ. ಬಾ ಹೆಂಗಿದ್ಯಪ್ಪ ಏನು ಹಾಗೆ ಅಂತ ಹೇಳಿ ಅವನಿಗೂ ಖುಷಿ ಆಗ್ಬಿಡುತ್ತೆ. ಒಳ್ಳೆ ಬ್ರಹ್ಮಚರ್ಯ ಮಾಡ್ಕೊಂಡು ಬಂದಿದೆಯಾ, ಬಾರೋ ಮಗನೇ ಅಂತ ಒಂದ್ಸಲ ಆಲಿಂಗನೆ ಮಾಡ್ಕೊಳ್ತಾರೆ. ಹಿರಣ್ಯಗರ್ಭ ಆಲಿಂಗನೆ ಮಾಡ್ಕೊಂಡ್ರೆ ಕೇಳ್ಬೇಕಾ, ಏನು ಆನಂದ ಆಗ್ಬೇಡ. ಆ ಸಮಾಧಿ ಹೋಗ್ಬಿಡ್ತಾರೆ. ಹಿರಣ್ಯಗರ್ಭ ಆಲಿಂಗನೆ ಮಾಡ್ಕೊಂಡ ಅಂದ್ರೆ ಸಮಾಧಿ. ಸಾಕು, ನಾಳೆ ಮುಂದೆ ಕೇಳೋಣ. ಓಂ ಆಪ್ಯಾಯಂತು ಮಮ ಅಂಗಾನಿ ವಾಕ್ಪ್ರಾಣಶ್ಚಕ್ಷುಶ್ರೋತ್ರಮಸೋ ಬಲಮಿಂದ್ರಿಯಾಣಿ ಚ ಸರ್ವಾಣಿ ಸರ್ವಂ ಬ್ರಹ್ಮೋಪನಿಷದಂ ಮಾಹಂ ಬ್ರಹ್ಮನಿರಾಕುರ್ಯಾಂ ಮಾ ಬ್ರಹ್ಮನಿರಾಕರೋತ್. ನಿರಾಕರಣಮಸ್ತು ನಿರಾಕರಣಂ ಮೇಸ್ತು. ತದಾತ್ಮನಿ ನಿರತೇಯ ಉಪನಿಷತ್ಸು ಧರ್ಮಾಃ ತೇ ಮಯಿ ಸಂತು ತೇ ಮಯಿ ಸಂತು. ಓಂ ಶಾಂತಿ ಶಾಂತಿ ಶಾಂತಿ.